ವರದಕ್ಷಿಣೆ 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 ಎಂಬ 5 ಅಕ್ಷರಗಳು ಸಮಾಜದ ಬಡವರನ್ನು ರಸಾತಳಕ್ಕೆ ತುಳಿದು ಅಟ್ಟಹಾಸದಲ್ಲಿ ನಗುತ್ತಲಿದೆ. ಈ ವರದಕ್ಷಿಣೆ ಬೆಳ್ಳಗಿರುವುದೆಲ್ಲವೂ ಹಾಲು ಎಂದು ನಂಬಿ ಕುಡಿಯಲು ಹೋದರೆ ಅದು ವಿಷವಾಗಬೇಕಿ. ಆದರ್ಶ ಯುವಕ ವರ ಸಿಕ್ಕನೆಂಬ ಸಂತೋಷದಲ್ಲಿ ನನ್ನ ತಂಗಿಯನ್ನು ಮದುವೆ ಮಾಡಿಕೊಟ್ಟರು ನನ್ನ ತಂಗಿಯ ಜೀವನ ಮಾತ್ರ ಸುಖಮಯವಾಗಿ ಸಾಗದೆ ಕಣ್ಣೀರಿನ ಕಡಲಾಯಿತು. ವರದಕ್ಷಿಣೆ ಹಣಕ್ಕಾಗಿ ದಿನವೂ ಹಿಂಸಿಸುತ್ತಿರುವನು. ಅವನು ಹೇಳಿದ 10,000 ರೂಪಾಯಿಗಳನ್ನು 2 ದಿವಸಗಳಲ್ಲಿ ನನ್ನ ತಂಗಿಯ ಗಂಡನಾದ ನರೇಂದ್ರನಿಗೆ ಕೊಡದಿದ್ದರೆ ಅವನು ನನ್ನ ತಂಗಿಯನ್ನು ಇಟ್ಟುಕೊಳ್ಳದೆ ತವರು ಮನೆ ಕಳಿಸಿಕೊಡುತ್ತಾನೆ. ಹಣಕ್ಕಾಗಿ ಏನು ಮಾಡಲಿ? ಮಾಡಿದ ಸಾಲವನ್ನೇ ತಿರುಗಿ ಕೊಡದ ನನಗೆ ಸಾಲ ಕೊಡುವರಾದರೂ ಯಾರಲ್ಲಿ ನಾ ಹಣ ಕೇಳಲಿ? ಬೀದಿ ಭಿಕ್ಷೆ ಬೇಡಿ ಕೇಳು ಮಿಸ್ಟರ್ ಶಶಿಧರ್. ಅಂದು ನಿನ್ನ ತಂಗಿಯ ಕೈ ಹಿಡಿದು ನಿನ್ನ ಸಂಬಂಧ ಬೆಳೆಸಲು ಬಂದ ನನಗೆ ನೀನು ಕೊಟ್ಟ ಏಟಿನ ನೋವು ನಾನಿನ್ನೂ ಮರೆತಿಲ್ಲ. ನೀನು ಈ ನನ್ನ ಕೆನ್ನೆಗೆ ಕೊಟ್ಟ ಏಟಿನ ಪ್ರತಿಫಲದ ರೂಪಕವಾಗಿ ನಿನ್ನ ತಂಗಿಯ ಬಾಳು ಹೇಗೆ ಕಣ್ಣೀರಿನ ಕಡಲು ಮಾಡಿದೆ ನೋಡ. ಯಾವ ದುರ್ವ್ಯಸನಕ್ಕೂ ಬಲಿಯಾಗದ ಆ ನರೇಂದ್ರನನ್ನು ನನ್ನ ಸಾರಾಹಿ ದಾವದಲ್ಲಿ ಮುಳುಗಿಸಿ ಅವನ ತಲೆಯಲ್ಲಿ ನಿನ್ನ ತಂಗಿಯ ನಡತೆ ಬಗ್ಗೆ ವಿಷ ಬೀಜ ಹಚ್ಚಿದವನೇ ನಾನು. ಹಾ ಮಿಸ್ಟರ್ ಶಶಿಧರ್, ಹೇಗಿದೆ ಈ ವಜ್ರಕಾಂತನ ನಾಟಕದ ಕಾರಸ್ಥಾನ? ವಜ್ರಕಾಂತ್, ನಿನ್ನ ಸ್ವಾರ್ಥಕ್ಕಾಗಿ ನಿನ್ನ ಆಸೆ ಕೈಗೂಡಲಿಲ್ಲ ಎಂಬ ಆವೇಶಕ್ಕೆ ಹಾಲಿನಂತ ನನ್ನ ತಂಗಿಯ ಸಂಸಾರದಲ್ಲಿ ವಿಷ ಬೆರೆಸಿ ನನ್ನ ತಂಗಿಯ ಬಾಳು ಹಾಳು ಮಾಡಿದ ನಿನಗೆ ಆ ದೇವರೆಂದು ಕ್ಷಮಿಸಲಾರ. ಶಶಿಧರ, ನಿನ್ನ ದೇವರು ಸಹ ಇಂದಿನ ಈ ಕಲಿಯುಗದಲ್ಲಿ ನಮ್ಮಂತ ಶ್ರೀಮಂತರಿಗೆ ಸಪೋರ್ಟ್ ಇರ್ತಾನಂತ ನಿನ್ನಂತ ಮೂರ್ಖನಿಗೇನು ಗೊತ್ತು? ವಜ್ರಕಾಂತ್, ದೇವರು ನಿನಗೆ ಈಗ ಸಪೋರ್ಟ್ ಕೊಟ್ಟರು. ನಿನ್ನ ಪಾಪದ ಕೊಡ ತುಂಬಿದಾಗ ಆ ದೇವರೇ ತಿರುಗಿ ನಿಂತು ನಿನ್ನನ್ನು ಸ್ಫೋಟ ಮಾಡುತ್ತಾನೆಂದು ಯಾವುದೇ ಕಾಲಕ್ಕೂ ಮರೆಯಬೇಡುವ ಮೂರ್ಖ. ದೇವರು ಪಾಪ, ಪುಣ್ಯ, ಸ್ವರ್ಗ, ನರಕ ಇವು ಎಲ್ಲ 21ನೇ ಶತಮಾನದ ನಿಮ್ಮಂತ 3 ಜನರ ಗೊಡ್ಡು ತತ್ವ ಅಷ್ಟೇ. ಇಂದಿನ ಈ ಕಲಿಯುಗದಲ್ಲಿ ನಿಮ್ಮಂಥವರ ಶಾಪ ನಮ್ಮಂಥವರ ಸಮೀಪವೂ ಕೂಡ ಸುಳಿಯಲಾರದು. ಶಶಿಧರ, ಅಂದು ನೀವಿಬ್ಬರು ನನಗೆ ಅವಮಾನದ ಛಲ ನಾನಿನ್ನೂ ಬಿಟ್ಟಿಲ್ಲ. ಈ ನನ್ನ ಹೃದಯದಲ್ಲಿ ಉರಿತಿರೋ ಸೇಡಿನ ಜ್ವಾಲೆಯನ್ನು
ನಿನ್ನ ತಂಗಿಯ ಕೈಯಿಂದಲೇ ನಾನು ಆರಿಸಿಕೊಳ್ಳದಿದ್ದರೆ ನಾನು ವಜ್ರಕಾಂತನೇ ಅಲ್ಲ. ಬರುತ್ತೇನೆ. ಏನಪ್ಪ ಶಶಿಧರ, ದಾರಿಯಲ್ಲಿ ನಿಂತು ಅದ್ಯಾವುದೋ ವಿಚಾರವನ್ನು ತಲೆಯಲ್ಲಿ ತುಂಬಿಕೊಂಡಿರುವೆಯಲ್ಲ, ವಿಷಯವಾದರೂ ಏನು? ಏನು ಹೇಳಲಿ ಆನಂದ ನನ್ನ ಗೋಳಿನ ಕಥೆಯನ್ನು. ಇರುವ ಒಬ್ಬಳು ತಂಗಿ ಮಾಂಗಲ್ಯ ಧರಿಸಿ ಗಂಡನ ಮನೆಯಲ್ಲಿ ಸುಖದಿಂದ ಕಾಲ ಕಳೆಯುತ್ತಿರುವಳಲ್ಲ ಎನ್ನುವಷ್ಟರಲ್ಲಿ ಆ ಚಾಂಡಾಲ ವಜ್ರಕಾಂತ ನನ್ನ ತಂಗಿಯ ಬಾಳಿನಲ್ಲಿ ಭಯಂಕರವಾದ ಬಿರುಗಾಳಿ ಬೀಸಿದನು. ನರೇಂದ್ರನ ಸ್ನೇಹವನ್ನು ಬೆಳೆಸಿ ಅವನಿಗೆ ದುಶ್ಚಟಗಳನ್ನು ಹಚ್ಚಿ ಅವನನ್ನು ನಿರ್ಗತಿಕನಾಗಿ ಮಾಡಿರುವಳು. ನಿರ್ಮಲ ನರೇಂದ್ರನಿಂದ ಅನುಭವಿಸುತ್ತಿರುವ ಹಿಂಸೆ, ವೇದನೆ, ಯಾತನೆ ಪ್ರಪಂಚದ ಯಾವ ಸಹೋದರಿಗೂ ಬರಬಾರದೆಂದು ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಶಶಿಧರ, ನರೇಂದ್ರನ ಗುಣ ನಡತೆ ಮೆಚ್ಚಿ ತಂಗಿ ನಿರ್ಮಲಾಳಿಗೆ ಯೋಗ್ಯ ವರವೆಂದು ನಾನು ಈ ಸಂಬಂಧ ಕುದುರಿಸಿದ್ದೆ. ಆದರೆ ಅವನು ಕೆಟ್ಟ ಜನರ ಸಹವಾಸದಿಂದ ಈ ರೀತಿ ದುರ್ವ್ಯಸನಿ ಆಗುತ್ತಾನೆಂದು ನಾನು ಕನಸು ಮನಸ್ಸಿನಲ್ಲಿಯೂ ಎಣಿಸಿರಲಿಲ್ಲ ಶಶಿಧರ. ಇಷ್ಟಕ್ಕೆಲ್ಲ ಕಾರಣ ಆ ವಜ್ರಕಾಂತ್. ನನ್ನ ತಂಗಿಯ ಬಾಳಿನಲ್ಲಿ ಭಯಂಕರ ಬಿರುಗಾಳಿ ಹಬ್ಬಿಸಿದ. ನಿನ್ನ ಪ್ರತಿಯೊಂದು ಕಳ್ಳ ಬಟ್ಟಿ ದಂಧೆಯನ್ನು ಬಂದ್ ಮಾಡಿಸದಿದ್ದರೆ ನಾನು ಆನಂದನೇ ಅಲ್ಲ. ಶಶಿಧರ, ನಾವಿಬ್ಬರು ನರೇಂದ್ರನಲ್ಲಿಗೆ ಹೋಗಿ ಅವನಿಗೆ ಬುದ್ಧಿವಾದ ಹೇಳಿ ತಂಗಿ ನಿರ್ಮಲಾಳ ಬಾಳು ಸುಗಮವಾಗುವಂತೆ ಪ್ರಯತ್ನಿಸೋಣ. ನಡೆ. ಆನಂದ, ಸುವ್ಯಸನಿಯಾದವನಿಗೆ ಬುದ್ಧಿ ಹೇಳುವುದು ಒಂದೇ, ಬಾರ್ಕಲ್ಲ ಮೇಲೆ ನೀರು ಸುರಿಯುವುದು ಒಂದೇ. ಮುಖ್ಯವಾಗಿ ನಮ್ಮ ತಂಗಿ ಅವನಲ್ಲಿ ಸುಖವಾಗಿರಬೇಕಾದರೆ ನಾವು ಅವನು ಹೇಳಿದಂತೆ ಕೇಳಬೇಕು ವಿನಃ ಬೇರೆ ದಾರಿಯೇ ಇಲ್ಲವಾಗಿದೆ. ಅಂದ್ರೆ ಶಶಿಧರ, ನರೇಂದ್ರ ಏನು ಹೇಳಿರುವನು? 10,000 ರೂಪಾಯಿ ತಂದುಕೊಡು ಎಂದು ಹೇಳಿದ ವಿಷಯವನ್ನು ಹೇಳಿ ಇವನಿಂದ ಸಹಾಯ ಹಾಚಿಸಲೇ ಬೇಡ. ಈಗಾಗಲೇ ಇವನು ಮಾಡಿರುವ ಸಹಾಯ ನನಗೆ ಅತಿಯಾಗಿರುವಾಗ ಮತ್ತೆ ಈ ವಿಷಯವನ್ನು ಇವನಿಗೆ ಹೇಳಿ ಮತ್ತಷ್ಟು ಭಾರವಾಗುವುದು ಬೇಡ. ಶಶಿಧರ, ನಾನು ಕೇಳಿದ ಪ್ರಶ್ನೆಗೆ ಉತ್ತರಿಸದೆ ಯಾವುದೋ ಒಂದು ಆಳವಾದ ವಿಚಾರದಲ್ಲಿ ಮುಳುಗಿರುವೆಯಲ್ಲ, ವಿಷಯವಾದರೂ ಏನು? ಮಿತ್ರ, ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಮುತ್ತನ್ನು ಒಡೆಯಲು ಅವಕಾಶ ಕೊಡದೆ ಅದನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕಾಗಿದ್ದು ನಮ್ಮ ಕರ್ತವ್ಯ. ಅಂತೆಯೇ ನರೇಂದ್ರನು ಹೇಳಿದ ವಿಷಯವನ್ನು ನಿನಗೆ ಹೇಳಿ ನಿನ್ನ ಮನಃಶಾಂತಿ ಕೆಡಿಸಲಾರೆ. ಶಶಿಧರ, ನಿನ್ನ ಒಗಟಿನ ಮಾತಿನಲ್ಲಿ ಯಾವುದೋ ಒಂದು ಗುಪ್ತ ರಹಸ್ಯ ಮನೆ ಮಾಡಿಕೊಂಡಿದೆ. ಆತ್ಮೀಯ ಸ್ನೇಹಿತನಾದ ನನ್ನ ಮುಂದೆಯೂ ಹೇಳಬಾರದೆ? ಸಮಯ ಬಂದಾಗ ತಿಳಿಸುವೆ ಆನಂದ. ಸರಿ, ನಿನ್ನಿಷ್ಟ. ಆದರೆ ಒಂದು ನೆನಪಿರಲಿ ಶಶಿಧರ, ಎಂಥ ಸಂಕಷ್ಟ ಕಾಲದಲ್ಲೂ ಈ ನಿನ್ನ ಮಿತ್ರ ಆನಂದ ನಿನ್ನ ಜೊತೆಗಿರುತ್ತಾನೆಂಬುದನ್ನು ಮರೆಯಬೇಡ. ನಡೆ ಶಶಿಧರ, ಹೋಗೋಣ. ವಿಲನ್ ಮ್ಯೂಸಿಕ್. ಎಷ್ಟು ವಿಧದ ಹೆಣ್ಣು ವಿಶ್ವದಲ್ಲಿ ಕಪ್ಪು ಬಣ್ಣದ ಪುಳಿಗಳು ಇಲ್ಲಿ.
ಚಿತ್ರೇಶನ ಮನೆಯಲ್ಲಿ ನನ್ನ ಗೋಮುಖ ವ್ಯಾಘ್ರ ಕುರಿದಿಂದ ರಚಿಸುವ ಸಭೆಯುವ ಹೊರಬರದಿಂದ ಬಂದದಿದ್ದರೆ ನನ್ನ ಹೆಸರು ಡಾಕ್ಟರ್ ಉದ್ದೇಶಲ್ಲ. ಶಿವನು ಸೃಷ್ಟಿಸಿದ ಜಗತ್ತಿನ ವಿಚಿತ್ರವಾಗಿದೆ. ಆತ್ಮವೇನೆನ್ನುಸಿರು ದರ್ಪ ಮಾತನಾಡುವ ಧರ್ಮ ಮೌನವಾಗುತ್ತಿದೆ. ಇದೇ ಕರೆಯುವುದಿಲ್ಲಮ್ಮ. ಯಾರು ನಪ್ಪಿ ಮುದ್ದಾಡಬೇಕೆಂದು ಆಸೆ ಇಟ್ಟುಕೊಂಡು ಭೇಟಿಗೆ ಹೊರಟಿದ್ದೆನೋ ಅದೇ ಬೇಟೆ ನನ್ನ ಗೆಳತಿ ಜಾರಿಗೆ ಮನೆಯಲ್ಲಿ ಹುಚ್ಚಿನ ಗೋಡೆಯಲ್ಲಿ ಭದ್ರವಾಗಿದೆ. ಹಲವಾರು ಕಲಾವಿದರ ಒತ್ತಾಯದ ಮೇರೆಗೆ ಅವರ ಆಸೆಯನ್ನ ಅಶ್ವಿನಿ, ಎಂಥ ರೂಪವೋ ನಿನ್ನದು. ಈ ನನ್ನ ಅಂತರಂಗದಲ್ಲಿ ಮನೆ ಮಾಡಿಕೊಂಡ ದೇವತೆಯೇ ನೀನು. ಎಷ್ಟೋ ದಿವಸಗಳಿಂದ ನನ್ನೊಂದಿಗೆ ಸ್ನೇಹ ಸೌಜನ್ಯದಿಂದಿದ್ದರೂ ಈ ನನ್ನ ಮನಸ್ಸಿನ ಆಶಾ ಭಾವನೆಗಳನ್ನು ನಿನಗೆ ತಿಳಿಸಲು ಅವಕಾಶವೇ ದೊರೆಯಲಿಲ್ಲ. ಹೋ ನನ್ನ ಪ್ರೇಯಸಿ ಅಶ್ವಿನಿ, ನಿನ್ನ ವಿರಯದ ಯಾತನೆಯಲ್ಲಿ ನಾನು ಬಳಲುತ್ತಿರುವೆ. ಎಲ್ಲಿರುವೆ ಅಶ್ವಿನಿ? ಬಾ ನನ್ನ ಪ್ರೇಯಸಿ ಅಶ್ವಿನಿ. ಪ್ರೇಯಸಿ ಬಳಿ ಬಾರಿ ನವಸುಂದರಿ ಸರಸ್ವತಿ ವನಮಂದಿರಿ ಬಳಿ ನವಸುಂದರಿ ಸರಸ್ವತಿ ವನಮಂದಿರಿ ಬವಿಗಿರಿ ಗೋವಲೆ ಬವಿಗಿರಿ ಗೋವಲೆ ಗಿರಿಯಿಂದ ತಡೆಗಿಳಿದ ದೇವತೆಗೆ ಮನಸಾರ ಮೆಚ್ಚಿದೆ ಊರ್ವಶಿಯೇ. ಗಿರಿಯಿಂದ ತಡೆಗಿಳಿದ ದೇವತೆಗೆ ಮನಸಾರ ಮೆಚ್ಚಿದೆ ಊರ್ವಶಿಯೇ. ನುಡಿಸು ಹೆಜ್ಜೆಗಳ ಕಾಲ ಬೇಳೆಗಳ ನುಡಿಸಿದ ಬಾರಿದೆ ಮಾರಾಡಿ ಹಾಡು ಹರ್ಷದಲ್ಲಿ ಹಾಡಿ ಹೂನಗಲಿ ಕನ್ನಡ ಈ ನಾಡಲಿ. ನುಡಿಸು ಹೆಜ್ಜೆಗಳ ಕಾಲ ಬೇಳೆಗಳ ನುಡಿಸಿದ ಬಾರಿದೆ ಮಾರಾಡಿ ಹಾಡು ಹರ್ಷದಲ್ಲಿ ಹಾಡಿ ಹೂನಗಲಿ ಕನ್ನಡ ಈ ನಾಡಲಿ. ಪ್ರೇಯಸಿ
ಛೇ, ಎಂಥ ಸುಂದರವಾದ ಕನಸಿದು. ಕ್ಷಣಾರ್ಧದಲ್ಲಿ ನಾನೆಂಥ ಕಲ್ಪನಾ ಲೋಕದಲ್ಲಿ ಮುಳುಗಿರುವೆನಲ್ಲ. ಏನು ಯಾವ ಕಲ್ಪನಾ ಲೋಕದಲ್ಲಿ ಮುಳುಗಿದ್ದಾರೆ ನಮ್ಮ ಅಮರ್ ಸಾಹೇಬ್ರು? ಓಹೋ, ವಾಟೆ ಸರ್ಪ್ರೈಸ್ ಅಶ್ವಿನಿ. ಯಾಕೆ ಯಾಕೆ ಸರ್ಪ್ರೈಸ್ ಅಮರ್? ಯಾಕೆಂದರೆ ಅಶ್ವಿನಿ, ನಾನು ಯಾವ ಕಲ್ಪನಾ ಲೋಕದಲ್ಲಿ ಮುಳುಗಿರುವಾಗ ಯಾವ ಸೀರೆಯನ್ನುಟ್ಟು ನನ್ನ ಕನಸಿನ ರಾಣಿ ನನ್ನ ಕಣ್ಣು ಮುಂದೆ ಪ್ರವೇಶ ಮಾಡಿದಳು, ಅವಳೇ ನನ್ನ ಕನಸಿನ ರಾಣಿ ಅದೇ ಸೀರೆಯನ್ನುಟ್ಟು ನನ್ನ ಕಣ್ಣು ಮುಂದೆ ಬಂದು ನಿಂತಿದ್ದಳಲ್ಲ ಅಂತ. ತುಂಬ ಥ್ಯಾಂಕ್ಸ್ ಅಮರ್, ನಾನುಟ್ಟ ಸೀರೆಯನ್ನು ಆಯ್ಕೆ ಮಾಡಿ ನನ್ನನ್ನು ಹೊಗಳಿದ್ದಕ್ಕೆ. ಪರವಾಗಿಲ್ಲ, ಸೀರೆಯನ್ನು ಆಯ್ಕೆ ಮಾಡೋದ್ರಲ್ಲಿ ನೀವು ತುಂಬ ನಿಶ್ಚಮರು ಅಂದಂತಾಯಿತು. ನಾಳೆ ನಿಮ್ಮ ಕೈ ಹಿಡಿಯೊಳಗೆ ಸೀರೆ ಆಯ್ಕೆ ಮಾಡುವ ಒಂದು ಜವಾಬ್ದಾರಿ ಆದರೂ ತಪ್ಪುತ್ತೆ. ಅಶ್ವಿನಿ, ಈ ಸೀರೆ ಚೆನ್ನಾಗಿದೆಯಾ ನೋಡು. ವಾವ್, ವೆರಿ ನೈಸ್. ಅಂದಾಗೆ ಈ ಸೀರೆ ಯಾರಿಗೆ ಅಂತ ಕೇಳ್ಬೋದಾ? ನನ್ನ ಮನಗೆದ್ದ ಪ್ರೇಯಸಿಗಾಗಿ. ಯಾರಪ್ಪ ಈ ನಮ್ಮ ಅಮರ್ ಸಾಹೇಬ್ರ ಮನಸ್ಸಿಗೆದ್ದ ಆ ಅದೃಷ್ಟವಂತೆ? ಅವಳು ಬೇರೆ ಯಾರೂ ಅಲ್ಲ ಅಶ್ವಿನಿ, ದಿನವೂ ನನ್ನ ಕಣ್ಣು ಮುಂದೆ ನವಿಲಿನಂತೆ ನಾಟ್ಯ ಮಾಡುವ ನೀನು ಅಶ್ವಿನಿ, ನೀನು. ಅಮರ್, ಏನ್ ಮಾತಾಡ್ತಾ ಇದೀಯ ನೀನು? ನಾನು ನಾನು ನಿನ್ನ ಹೃದಯ ಕದ್ದ ನಿನ್ನ ಮನ ದೇವತಿನ? ಇಲ್ಲ ಇಲ್ಲ, ಇದು ಯಾವ ಕಾಲಕ್ಕೂ ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯವಿಲ್ಲ ಅಶ್ವಿನಿ? ಒಂದೇ ಕಡೆ ಕೂಡಿ ಹಾಡಿ ಸ್ನೇಹ ಸೌಜನ್ಯರಿರುವ ಇಬ್ಬರು ನಾವು ನಿನ್ನನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳುವುದು ನನ್ನ ತಪ್ಪೆ. ತಪ್ಪು ನಿನ್ನದಲ್ಲ ಅಮರ್, ನಿನ್ನ ಮನಸ್ಸಿನಲ್ಲಿ ಮೂಡಿಸಿಕೊಂಡಿರುವ ವಿಕಲ್ಪ ಭಾವನೆಯ ತಪ್ಪು. ನಾನು ನಿನ್ನ ಸ್ನೇಹದಲ್ಲಿ ಬಂಧಿತಿಯಾಗಿ ನಿನ್ನೊಂದಿಗೆ ಸ್ನೇಹದಿಂದ ನಡೆದುಕೊಳ್ಳಲು ಪ್ರಯತ್ನಿಸಿದ್ದೆ ವಿನಃ ನಿನ್ನೊಂದಿಗೆ ನನ್ನ ದೇಹವನ್ನು ಹಂಚಿಕೊಂಡು ನಿನ್ನ ಬಾಳ ಸಂಗಾತಿ ಆಗ್ಬೇಕೆಂಬ ಕೆಟ್ಟ ಹಂಬಲದಿಂದಲ್ಲ. ಅಶ್ವಿನಿ, ನಾನು ನಿನ್ನ ಬಗ್ಗೆ ವಿಕಲ್ಪನೆ ಭಾವನೆ ಮಾಡಿಕೊಂಡಿದ್ದೆ. ನೀನೇಕೆ ನನ್ನ ಭಾವನೆಗಳನ್ನು ಮುಂದುವರಿಸಲು ಅವಕಾಶ ಮಾಡಿಕೊಟ್ಟೆ ಅಶ್ವಿನಿ? ನೀನೇಕೆ ಅವಕಾಶ ಮಾಡಿಕೊಟ್ಟೆ? ನಾನು ನಿನ್ನ ಭಾವನೆಯನ್ನು ಮುಂದುವರಲು ಅವಕಾಶ ಮಾಡಿಕೊಟ್ಟೆ ಅಂತ ನೀನು ನಿನ್ನ ಮನಸ್ಸಿನಲ್ಲಿ ತಿಳಿದುಕೊಂಡಿದ್ರೆ ಅದು ನಿನ್ನ ವಿವೇಕನೆಯ ತಪ್ಪು ಕಲ್ಪನೆ. ಸ್ನೇಹನೇ ಬೇರೆ, ಪ್ರೀತಿ ಪ್ರೇಮನೇ ಬೇರೆ. ನಾನು ನಿನ್ನ ಸ್ನೇಹಿತೆಯಾಗಿ ನಿನ್ನೊಂದಿಗೆ ಸ್ನೇಹದ ಸೇತುವೆಯನ್ನು ಕಟ್ಟಲು ಬಯಸಿದ್ದೆ ವಿನಃ ನಿನ್ನೊಂದು ಸತಿಯಾಗಿ ನಿನ್ನೊಂದಿಗೆ ನೀನು ಬಹಳ ಸಂಗಾತಿ ಆಗ್ಬೇಕೆಂಬ ಯಾವ ಮನಸ್ಸಿನಿಂದಲೂ ಅಲ್ಲ, ಯಾವ ಮನಸ್ಸಿನಿಂದಲೂ ಅಲ್ಲ. ಅಶ್ವಿನಿ, ಚುಚ್ಚು ಮಾತನಾಡಿ ನನ್ನ ಹೃದಯವನ್ನು ಘಾಸಿಗೊಳಿಸಬೇಡ ಅಶ್ವಿನಿ. ನಾನು ನನ್ನ ಜೀವನದಲ್ಲಿ ಪ್ರೀತಿಸಿದ್ದೆ ನಿನ್ನನ್ನು. ನನ್ನ ಪ್ರೀತಿಯನ್ನು ಚುಚ್ಚೀಕರಿಸಿ ನನ್ನ ಮನಾಭಿಲಾಷೆಗಳನ್ನು ನುಚ್ಚು ನೂರು ಮಾಡಬೇಡ ಅಶ್ವಿನಿ, ನುಚ್ಚು ನೂರು ಮಾಡಬೇಡ ಪ್ಲೀಸ್ ಅಶ್ವಿನಿ. ನನ್ನ ಕೈ ಹಿಡಿದು ನನ್ನ ಬಾಳು ಬೆಳಗುವ ಸುಮಂಗಲಿಯಾಗಿ ಬಾ ಅಶ್ವಿನಿ, ಸುಮಂಗಲಿಯಾಗಿ ಬಾ. ಇಲ್ಲ, ಸಾಧ್ಯವೇ ಇಲ್ಲ. ಇದು ಯಾವ ಕಾಲಕ್ಕೂ ಸಾಧ್ಯವೇ ಇಲ್ಲ. ಅಮರ್, ನಾನಾಡುವ ಮಾತಿನಿಂದ ನಿನ್ನ ಮನಸ್ಸಿಗೆ ನೋವಾಗಬಹುದು ನಿಜ, ಆದ್ರೆ ನೀನು ಮನಸ್ಸು ಮಾಡಿದ್ರೆ ನಿನ್ನನ್ನ ಕೈ ಹಿಡಿಯಲು ನೂರಾರು ಕನ್ಯರು ಸಾಲಾಗಿ ನಿಲ್ತಾರೆ. ಅಳಿಸಿ ಹಾಕೋ, ನಿನ್ನ ಮನಸ್ಸಿನಲ್ಲಿರುವ ನನ್ನ ಚಿತ್ರನ ಅಳಿಸಿ ಹಾಕೋ. ದಯವಿಟ್ಟು ನಿನ್ನ ಮನಸ್ಸಿಗೆ ಒಪ್ತೆಯಾದ ಒಂದು ಹೆಣ್ಣನ್ನು ಹುಡುಕಿ ಅವನೊಂದಿಗೆ ಮದುವೆಯಾಗಿ ಸುಖ ಸಂಸಾರ ನಡೆಸು. ಅದು ನನಗೆ ತೃಪ್ತಿ, ಅದು ನನಗೆ ತೃಪ್ತಿ.
ನಾನಿಟ್ಟಕೊಂಡ ಆಸೆ ಆಕಾಂಕ್ಷವೆಲ್ಲ ಸಿಡಿದು ಹೋಯಿತು. ಅವಳನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಹಂಬಲನ್ನು ಇಟ್ಟುಕೊಂಡಿದ್ದೆನು. ಅವಳೇ ನನ್ನನ್ನು ಕೈ ಹಿಡಿಯಲು ನಿರಾಕರಿಸಿ ಹೋದ ಮೇಲೆ ನಾನು ಬದುಕಿದ್ದರೂ ಪ್ರವೇಶವೇನು? ಪ್ರೀತಿ ಜೂಜಿನಲ್ಲಿ ಸೋತ ವ್ಯಕ್ತಿ, ಒಂದು ಹೆಣ್ಣಿನಿಂದ ಅವಮಾನಿತನಾದ ಮಾನವ ಈ ಪ್ರಪಂಚದಲ್ಲಿ ಬದುಕಿರಬಾರದು. ಹೌದು, ಒಂದು ಹೆಣ್ಣಿನಿಂದ ಅವಮಾನಿತನಾದ ಮೇಲೆ ಅವನು ಬದುಕಬಾರದು. ಈಗ ನನಗೆ ಉಳಿದಿರು ಆತ್ಮಹತ್ಯೆ ಮಾಡಿಕೊಂಡು ಬದುಕಿಗೆ ವಿದಾಯ ಹೇಳಲು ನಿನಗೆ ಆದದ್ದಾದರೂ ಏನು? ಸೀರೆ ಬೇರೆ ಕೆಳಗೆ ಬಿದ್ದಿದೆ. ಇದೆಲ್ಲವನ್ನು ನೋಡಿದರೆ ನಿನ್ನ ಜೀವನದಲ್ಲಿ ಯಾವುದೋ ಒಂದು ಅನರ್ಥ ಘಟಿಸಿದೆ ಎಂದಾಗಾಯ್ತು. ಹೌದು ಆನಂದ, ಮಾನವ ತನ್ನ ಜೀವನದಲ್ಲಿ ಒಂದು ಹೆಣ್ಣಿನಿಂದ ಅವಮಾನಿತನಾದ ಮೇಲೆ ಅವನಿಗೆ ಬದುಕುವ ಹಕ್ಕಿಲ್ಲ. ಆನಂದ, ಬದುಕುವ ಹಕ್ಕಿಲ್ಲ. ಆನಂದ, ನಾನು ಮನಸಾರೆ ಪ್ರೀತಿಸಿದವಳು ನನ್ನೊಂದಿಗೆ ಮದುವೆಯಾಗಲು ನಿರಾಕರಿಸಿ ಹೋದ ಮೇಲೆ ಅದಕ್ಕೆ ಈ ಜೀವನವೇ ಬೇಡವೆಂದು ಇಹಲೋಕದಿಂದ ಮುಕ್ತಿ ಹೊಂದಲು ಬಯಸಿದ್ದೇನೆ. ಆನಂದ, ಮುಕ್ತಿ ಹೊಂದಲು ಬಯಸಿದ್ದೇನೆ. ಅಮರ್, ಎಂತ ಹೇಳಿಯೋ ನೀನು? ಒಂದು ಹೆಣ್ಣಿನ ಪ್ರೀತಿಯಲ್ಲಿ ಸೋತ ಮಾತ್ರಕ್ಕೆ ಪುರುಷನಾದವನು ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವುದು ಮೂರ್ಖತನ. ಪ್ರೀತಿಸಿದ ಹೆಣ್ಣು ನಿನ್ನ ಕೈ ಹಿಡಿಯಲು ನಿರಾಕರಿಸಿದರೆ ಏನಾಯ್ತು? ಅವಳ ಕಣ್ಣೆದುರಿನಲ್ಲಿಯೇ ಅವಳು ಅಸೂಯೆ ಪಡುವ ಹಾಗೆ ಇನ್ನೊಂದು ಕನ್ಯೆಯ ಕೈ ಹಿಡಿದು ನಗು ನಗುತ್ತಾ ಜೀವನ ಸಾಗಿಸುವುದು ಉತ್ತಮವಲ್ಲವೇ? ಆನಂದ, ನೀನು ನುಡಿದಷ್ಟು ಸುಲಭವಲ್ಲ ಅದು. ನಾನು ಮನಸಾರೆ ಪ್ರೀತಿಸಿದ ಪ್ರೇಯಸಿ ರೂಪವೇ ನನ್ನ ಹೃದಯದಲ್ಲಿ ಚಿತ್ರವಾಗಿದೆ. ಇನ್ನೊಂದು ಹೆಣ್ಣನ್ನು ನನ್ನ ಸತಿಯನ್ನಾಗಿ ಸ್ವೀಕರಿಸಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಆನಂದ, ಒಪ್ಪುತ್ತಿಲ್ಲ. ಹಾಗಾದರೆ ನಿನ್ನ ಮನಸ್ಸಿನ ಪ್ರೇಯಸಿ ನಿನ್ನ ಕೈ ಹಿಡಿಯಲು ಏಕೆ ನಿರಾಕರಿಸಿ? ಅವಳು ಏಕೆ ನಿರಾಕರಿಸುತ್ತೆಂಬುದೇ ನನಗೆ ತಿಳಿಯದಾಗಿದೆ. ಯಾವುದೋ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅವಳು ನಿನ್ನೊಂದಿಗೆ ಕೈ ಹಿಡಿಯಲು ನಿರಾಕರಿಸುತ್ತಿರಬಹುದು ಎಂಬುದು ನನ್ನ ಭಾವನೆ. ನೋಡು ಅಮರ್, ನಿನ್ನ ಪ್ರೇಮದ ಪರೀಕ್ಷೆಯಲ್ಲಿ ನೀನು ಫೇಲ್ ಆದೆನೆಂದು ನಿರಾಶಿತನಾಗಬೇಡ. ನಾನು ಪ್ರಯತ್ನ ಪಟ್ಟು ನೀನು ಮೆಚ್ಚಿದ ಹುಡುಗಿಯನ್ನೇ ನಿನ್ನ ಬಾಳ ಸಂಗಾತಿಯನ್ನಾಗಿ ಮಾಡುತ್ತೇನೆ. ಆನಂದ, ಈ ಮಾತು ನಿಜವೇ ಮಿತ್ರ? ಇದು ನಿನ್ನ ಸ್ನೇಹದ ಆಣೆಯಾಗಿಯೂ ಸತ್ಯ ಅಮರ್. ಹೇಳು ಅಮರ್, ನೀನು ಪ್ರೀತಿಸಿದ ಹುಡುಗಿ ಯಾರು? ಆನಂದ, ಅವಳು PSI ಪ್ರಭಾಕರ್ ಅವರ ಏಕೈಕ ಸೋದರ ಮಿಸ್ ಅಶ್ವಿನಿ. ಏನ್ ನುಡಿಯುತ್ತಿರುವೆ? ಅಶ್ವಿನಿಯನ್ನು ನೀನು ಮದುವೆಯಾಗಬೇಕೆಂದು ಮಾಡಿರುವೆಯಾ? ಹೌದು ಆನಂದ, ಅಶ್ವಿನಿ ರೂಪವೇ ನನ್ನ ಹೃದಯದಲ್ಲಿ ಚಿತ್ರವಾಗಿದೆ. ಅವಳು ನನ್ನೊಂದಿಗೆ ಮದುವೆ ಆಗದಿದ್ದರೆ ನಾನು ಬದುಕಲು ಮಾತ್ರ ಸಾಧ್ಯವಿಲ್ಲ. ಆನಂದ, ಬದುಕಲು ಸಾಧ್ಯವಿಲ್ಲ. ಅಯ್ಯೋ ದೇವ, ಇದೆಂಥ ಘೋರ ಪರೀಕ್ಷೆ ನನ್ನ ಮುಂದೆ ತಂದಿಟ್ಟೆ. ಅಶ್ವಿನಿ ನನ್ನನ್ನು ಮನಸಾರೆ ಪ್ರೀತಿಸಿ ನನ್ನ ಕೈ ಹಿಡಿಯಲು ನಿರ್ಧರಿಸಿರುವಳು ಎಂದು ಇವನಿಗೆ ಹೇಳಿದರು. ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಇವನಿಗಿಲ್ಲ. ಅಶ್ವಿನಿ ನನ್ನನ್ನು ಮರೆತು ಇವನೊಂದಿಗೆ ಮದುವೆಯಾಗಲು ಒಪ್ಪಲಾರಳು. ನೀನು ಮೆಚ್ಚಿದ ಪ್ರೇಯಸಿಯನ್ನೇ ನಿನ್ನ ಬಾಳ ಸಂಗಾತಿಯನ್ನಾಗಿ ಮಾಡುತ್ತೇನೆಂದು ಇವನಿಗೆ ವಚನ ಕೊಟ್ಟು ವಚನದಲ್ಲಿ ಬಂಧಿತನಾಗಿರು.
ಏನು ಮಾಡಲಿ? ಧರ್ಮ ಸಂಕಟದ ಸುಳಿಯಲ್ಲಿ ಸಿಲುಕಿ ವಿಲವಿಲನೆ ಒದ್ದಾಡುವಂತಾಗಿದೆ. ಹೌದು, ಸ್ನೇಹಿತನಿಗಾಗಿ ನಾನೊಂದು ತ್ಯಾಗಕ್ಕೆ ಸಿದ್ಧನಾಗಲೇಬೇಕು. ಹೇಗಾದರೂ ನನ್ನ ಪ್ರೇಯಸಿ ಅಶ್ವಿನಿಯ ಮನವೊಲಿಸಿ ಅವಳು ಅಮರನೊಂದಿಗೆ ಮದುವೆಯಾಗುವಂತೆ ಪ್ರಯತ್ನಿಸಲೇಬೇಕು. ಇದೊಂದೇ ನನಗಿರುವ ದಾರಿ. ಯಾರ ಮುಡಿ ಯಾರ ಒಲವು ಯಾರ ಕಡಿ ಯಾರ ಮುಡಿ ಯಾರ ಒಲವು ಯಾರ ಗಡಿ ಇಲ್ಲ ಪ್ರೇಮ ಮಾಡದಿ ಯಾರ ಹೃದಯ ಯಾರಿಗೆ ಇಲ್ಲ ಪ್ರೇಮ ಮಾಡದಿ ಯಾರ ಹೃದಯ ಆನಂದ, ಅಶ್ವಿನಿ ವಿಷಯ ಹೇಳಿದಾಗ ಯಾವುದೋ ಆಳವಾದ ವಿಚಾರದಲ್ಲಿ ಮುಳುಗಿರುವೆ ಇಲ್ಲ, ಯಾಕೆ? ಏನೂ ಇಲ್ಲ ಅಮರ್. ಅಮರ್, ನೀನು ಮನಸಾರೆ ಪ್ರೀತಿಸಿದ ಅಶ್ವಿನಿಗೆ ವಿಷಯ ತಿಳಿಸಿ ಅವಳೇ ನಿನ್ನ ಕೈ ಹಿಡಿಯುವಂತೆ ಮಾಡುತ್ತೇನೆ. ನನಗೆ ಆತ್ಮವಿಶ್ವಾಸವಿದೆ, ಅವಳೆಂದಿಗೂ ನನ್ನ ಮಾತನ್ನು ಮೀರಲಾರು. ನಾನೇ ಮುಂದಾಗಿ ನಿಂತು ನಿಮ್ಮಿಬ್ಬರ ವಿವಾಹವನ್ನು ಮಾಡುತ್ತೇನೆ. ಇದೋ ತೆಗೆದುಕೋ, ಪ್ರಾಮಿಸ್ ಅಮರ್. ಥ್ಯಾಂಕ್ ಯು ಅನು. ಈ ನಿನ್ನ ಉಪಕಾರವನ್ನು ನಾನು ಎಂದಿಗೂ ಮರೆಯಲಾರೆ. ತೆಗೆದುಕೋ ಅಮರ್. ನಿನ್ನ ಪ್ರೇಯಸಿಗಾಗಿ ತಂದ ಈ ಸೀರೆಯನ್ನು ಜೋಪಾನವಾಗಿಡು. ಆಗಲಿ ಆನಂದ. ಆನಂದ, ಅಮರ್, ಶಾಗ ಒಂದು ಚಟಾನದ ಅಂಟ್ಕೊಂಡ್ಬಿಡ್ತಂದ್ರ ಒಟ್ಟ ಬಿಡಕ್ಕಾಗಲ್ರಿ ಅವನವನು. ನನಗೂ ಕುಡಿಯೋ ಚಟ ಅಂಟ್ಕೊಂಡ್ಬಿಟ್ಟೈತ್ರಿ. ಏನು ಮಾಡಾದ್ರಿ, ಜೇಬ್ನ್ಯಾಗ ನಾ ಪೈಸೆ ಅಲ್ಲ. ಏನು ಮಾಡ್ಬೇಕನ್ನೋ ವಿಚಾರದಾಗ ಇರ್ಬೇಕಾದ್ರ ಯಾರೋ ಒಣಗಾಕಿ ಸೀರೆ ಕಣ್ಣಿಗೆ ಬಿತ್ತು, ಅದನ್ನ ಹೊಡ್ಕೊಂಬಂದಿನಿ. ಬರ್ರಿ ಅಕ್ಕ ತಂಗಿಯರೇ, ಹೊಸ ಸೀರೆ ಸಸ್ತಾದೊಳಗೆ ಮಸ್ತ್ ಮಾಲ ಗಡನ ಬರ್ರಿ. ಲಂಗರಿ ಲಂಗ, ಜಂಪರ್ ರೀ ಜಂಪರ್, ಸೀರಿ ರೀ ಸೀರಿ. ಬರ್ರಿ ಅಕ್ಕರ ತಂಗ್ಯಾರ, ಹೊಸ ಸೀರೆ ಹೊಸ ಲಂಗ ಹೊಸ ಜಂಪರ್ ಐತೆ. ಬರ್ರಿ ಡಿಸ್ಕೌಂಟ್ನ್ಯಾಗ ಕೊಡ್ತೀನಿ. ಬರ್ರಿ ಅಕ್ಕರ, ಯಾಕಂದ್ರೆ ಡಿಸ್ಕೌಂಟ್ನ್ಯಾಗ ಕೊಟ್ನಿ ಅಂದ್ರ 50 ರೂಪಾಯಿ ಕಮ್ಮಿ ಆಕತಿ. ಬರ್ರಿ. ಏನು ಮುರಾರಿ, ರವಿಕೆ ಮತ್ತು ಲಂಗ ಹಿಡ್ಕೊಂಡ್ ಮಾರಕ್ ಹೊಂಟೆಲ್ಲೋ? ಏನ್ ಮಾಡ್ಬೇಕು ಮರೆಯ, ಬೆಳಗಿನ ಜಾವ ಅವನು ಕೆಟ್ಟ ಕನಸು ಬಿದ್ದತ್ತ. ಆ ಕನಸ್ನ್ಯಾಗ ಓಸಿ ಆಡ್ಬೇಕಂದ್ರ ಜೋಬ್ನ್ಯಾಗ ಒಂದು 90 ಪೈಸೆ ಇಲ್ಲ. ನನ್ನ ಹೆಂಡತಿ ಕೇಳಿದ್ನಂದ್ರ ಕಸ್ಬರಿ ಹಿಡಿ ತಂದು ಪೂಜೆ ಮಾಡ್ತಾಳ. ಒಂದು ಕೆಲಸ ಮಾಡಿದ್ ನೋಡಪ್ಪ. ಏನಪ್ಪ ಅದ? ನಮ್ ಬೀಗ್ರ ಮೊನ್ನೆ ಒಂದು ಎಮ್ಮಿ ಕೊಟ್ಟದ್ರ. ಆ ಎಮ್ಮಿ ಹಾಲು ಹಿಂಡಕ್ ಹೋಯ್ದಲ್ಲ ನೇತಿ. ಆಕಿವು ಲಂಗ ಜಂಪರ್ ಸೀರೆ ಎಲ್ಲ ಹೊಡ್ಕೊಂಬಂದಿ ನೋಡ. ಅಂತೂ ಏನ್ ಹೇಳೋ ಮುರಾರಿ, ಇಬ್ಬರದು ಒಂದ ಕಸ ಬಂದಂಗ ಆತ. ಏನ್ ಮಾಡ್ಬೇಕು ಮರಿಯ, ಚಟ ಅವನವ್ನ ಯಾರನ್ನ ಬಿಡಕ್ಕಾಗಲ್ಲ. ನೋಡ್ ಮುಕುಂದ, ನಾವ್ ಇಬ್ರು ಹಿಂಗ ಮಾತಾಡ್ಕೊಂತ ಕುಂತ್ಕಂದ್ರ ನಮ್ ಕೆಲ್ಸ ಆಗಲ್ಲ. ನನ್ನ ಪಾಡಿ ನಾ ಮಾಡ್ತೀನಿ, ನಿನ್ ಪಾಡಿ ನೀ ಮಾರ. ಬರ್ರಿ ಅಕ್ಕರ ತಂಗ್ಯಾರ, ಬರ್ರಿ. ಹೊಸ ಸೀರೆ ಹೊಸ ಲಂಗ ಹೊಸ ಜಂಪರ್ ಅದ. ಬರ್ರಿ. ಲೇ ಮುಕುಂದ, ಲೇ ಮುಕುಂದ, ನಮ್ ದನ್ಯಾರ ದಳಪತಿ ಅವರು ಬರ ಕುಂತಾರ್ಲಿ. ಒಂದ್ ಐಡಿಯಾ ಮಾಡೋಣ.
ಮೈಲಿಗಲ್ಲು ಉದ್ದಗಲಕ್ಕೂ ಕೇಳಿ ನೋಡು ರಾರಾಯ ಭಾರಿ ಭೈರಗಿರಣಗಲ್ಲು ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಕಾಣದೆ ಧೈರ್ಯಿಸುವ ಇವನೆಲ್ಲು ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆಲ್ಲುವನೆಲ್ಲು ಬಡವರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ ಈ ಮಂಗ್ಯ ನನ್ನ ಮಕ್ಕಳು ಎಲ್ಲಿ ಹಾಳಾಗೋದ್ರು ಏನು, ಎಲ್ಲಿ ಯಾವ ಬಸ್ ಸ್ಟ್ಯಾಂಡ್ ಮೂಲೆ ಕುಂತ್ಕೊಂಡು ಇಸ್ಪೆಟ್ ಆಡಾಕತ್ತಾರೋ, ಎಲ್ಲಿ ಶಿವಳಪ್ಪನ ಮನ್ಯಾಗ ಕುಂತ್ಕೊಂಡು ಸರಾಯ ಕುಡಿಯೋಕತ್ತಾರೋ, ಒಂದು ತಿಳಿಯಾರ್ದಂಗಾಯ್ತು ಈ ಮಂಗ್ಯ ನನ್ನ ಮಕ್ಕಳ ಕಾಲಾಗ. ಲೇ ಹೈವೇಕಿ ನನ್ನ ಮಕ್ಕಳ ಎಲ್ಲಿ ಹಾಳಾಗೋದ್ಲೆ ಬರ್ಲೆ ಅಯ್ಯೋ ಜನರ ನಾ ನಿಮ್ಮ ಹಿಂದೆ ಅದೀನಲ್ರಿ ಅಪ್ಪ. ಹಾಂ ಮತ್ತೆ ಅವ ಎಲ್ಲಿ ಹಾಳಾಗೋದ ಪಿಕ್ನಾಸಿ ನನ್ನ ಮಗ? ಅವ್ ಎಲ್ಲಿ ಶಿವಳಪ್ಪನ ಅಂಗಡಿಯಾಗ ಕೂಡ್ದ ಅಲ್ಲೇ ಬಿದ್ದಾನ, ಏನು ಗಟರ್ ನಟಿ ಮೇಲೆ ಬಿದ್ದಾನ, ಯಾರಿಗೆ ಗೊತ್ತ್ರಿ ಅಪ್ಪ? ಲೇ ನೀವಿಬ್ರು ಈ ಜನ್ಮದಾಗ ಸುಧಾರಿಸಿಲ್ಲ ನನ್ನ ಮಗ. ಚೇ ಎಂತ ಹುಡುಗ್ರಪ್ಪ, ಎಂತ ಹುಡುಗರು. ಇದು ಯಾವ್ದ್ರಿ ಅಪ್ಪ? ಸರ್ವತ್ನ್ಯಾಗ ನಾ ಮುಸುಗಾಕಿ ನೆನದ ಮಾಡತ್ತಲ್ಲ, ಇದು ಏನು ಗೊಂಬೆಯೋ ಏನು ಹುಡುಗಿಯೋ ಏನು ಮನುಷ್ಯರು ಒಂದು ಗೊತ್ತಾಗಲ್ಲ. ಟೆಸ್ಟ್ ಮಾಡೇ ಬಿಡ್ಲಾನ? ಮಾಡೇ ಬಿಡ್ತೀನಿ. ಅಯ್ಯೋ ಇದು ಪಕ್ಕ ಮನುಷ್ಯರ್ರಿ ಅಪ್ಪ. ಆದ್ರ ಸರಿಗೆ ಹಾಕಿದ ತಕ್ಷಣ ಮನುಷ್ಯರು ಏನು ಗಂಡು ಹೆಣ್ಣು ಒಂದು ಗೊತ್ತಾಗೋದಲ್ರಿ ಅಪ್ಪ. ಅದನ್ನು ಒಂದು ಟೆಸ್ಟ್ ಮಾಡೇ ಬಿಡ್ಲಾನ? ಮಾಡೇ ಬಿಡ್ತೀನಿ ಹಂಗಾರ. ತಡ್ರಿ ಹಂಗಾರ. ಏನು ಮೆತ್ತಗ್ರಿ ಕೈ ಇದು ಪಕ್ಕಾ ಹುಡುಗಿರಿ ಅಪ್ಪರಿಗಿದ. ಅಂದ್ರ ಈ ಹುಡುಗಿನ ಹೆಂಗಾರ ಮಾಡಿ ಪಟಾಯಿಸ್ಕೋಬೇಕಂತಂದ್ರೆ ಈ ನನ್ನ ಮಗ ಮುರಾರಿ ಇಲ್ಲೇ ಅದಾನ, ಇವನ್ ಮುಂದೆ ಏನಾರು ಮಾಡಿದ್ರೆ ನಾನು ಮರ್ಯಾದೆ ಕಮ್ಮಿ ಆಗ್ಬಿಡ್ತಾ. ಇವನ್ ಕಡೆಯಿಂದನ ನಾನು ಹುಡುಗಿನ ಪಟಾಯಿಸ್ಕೊಂಬಿಡಣ. ಲೇ ಮಗನ ಮುರಾರಿ, ಹೇಳ್ರಿ ಧನ್ಯರ ಇಕ್ಕಿನ ಇಲ್ಲಿಂದ ಹೊಡ್ಕೊಂಬಂದ್ಯಪ್ಪ ಮಗನ. ಈಕಿನ ಅಂದ್ರ ಯಾರು ತಡ್ರಿ ನೋಡೇ ಬಿಡ್ತೀನಿ ಅಂದಂಗ ಧನ್ಯರ. ಈಕಿನ ಯಾಕೆ ಹೊಡ್ಕೊಂಬರ್ಬೇಕ್ರಿ? ನಾನು ಇದ್ದು ನನ್ನ ಹೆಂಡತಿನ ಸಾಕಾಗಲ್ದ, ಈಕಿಗೆ ಉಪ್ಪು ಖಾರ ಜೀರಿಗೆ ಸಾಕಿ ಅಂತಂದ ಈಕಿನ ಎಲ್ಲಿ ಕರ್ಕೊಂಡು ಹೋಗಿ ಮತ್ತೆ ಈಕಿನ ಎಲ್ಲಿ ಸಾಕ್ಬೇಕು ಹೇಳ್ರಿ? ಅಲ್ಲಲ್ಲಿ ನೋಡ, ಇವಾಗ ಯಾರ ಈಕಿ ಏನಂತ ಕೇಳ್ಕೊಂಡು ಒಂದು ಸ್ವಲ್ಪ ಟಚ್ ಮಾಡಿಕೊಡ್ತೇನ ನೋಡ. ಅಯ್ಯೋ ಧನ್ಯರ, ನಿಮ್ಮ ಅಕ್ಕಿ ಗೊತ್ತ ಎಲ್ಲ ಗೊತ್ತದವ್ರಿ, ಒಂದೊಂದ ಬಿಡಿಸಿ ಹೇಳೇನ? ಹೇಳಂಗಾರ. ಮೊನ್ನೆ ನಿಮ್ಮ ಹೊಲ್ದಾಗ ಬಂದಾಕಿ ರಂಗವನ ಕೆಡ್ಸಿದ್ದು ನಮಗೇನು ಗೊತ್ತಿಲ್ಲ ಅಂತ ಮಾಡಿರಿ. ಅಯ್ಯೋ ಧನ್ಯರ, ಇನ್ನ ಐತ್ ತಡ್ರಿ, ಯಾಕೆ ಅಷ್ಟು ಮಾಡ್ತೀರಿ? ಇನ್ನೂ ಆಯ್ತಾ? ಮೊನ್ನೆ ನಿಮ್ಮ ಮನೆಗೆ ಮುಸುರು ತಿಕ್ಕಕ್ ಬಂದಾಕಿ ಸಂಗವನ ಬಾಯಾಗ ತುರ್ಕ್ಬಿಟ್ಟಿದ್ರಲ್ಲ. ಏನ್ಲದ ಬಾಯಾಗ ತುರ್ಕಿದ್ದ? ಬಟ್ಟಿ ತುರ್ಕಿ ಕೆಡಿಸದ ನಮಗೇನು ಗೊತ್ತಿಲ್ಲ ಅಂತ ಮಾಡಿರಿ ಏನು? ಲೇ ಮುರಾರಿ, ಸಾಕು ಬಾಯಿ ಮುಚ್ಚಲೇ ಅಪ್ಪ. ಇಂಥ ದಾರಿ ಮೇಲೆ ಇಂಥ ಸುದ್ದಿಯಲ್ಲಿ ಹೇಳಿ ನನ್ನ ಮರ್ಯಾದೆ ಕಳಿಬೇಡ. ಎಷ್ಟಾಗಲಿ ನಾನು ಈ ಊರು MLA ದಳಪತಿ ಅದೇನೆ. ನಿಮ್ಮಂತ MLA ಮರ್ಯಾದಿದ್ರಲ್ಲ, ಮರ್ಯಾದೆ ತಯಕ ನೋಡ್ರಿ ಧನ್ಯರ, ಸಿಕ್ಕಿದ ಚಾನ್ಸ್ ಕಳ್ಕನಕ್ ಹೋಗ್ಬಿಡ್ರಿ, ಸಟ್ಟಕನ ಹೇಳ್ಬಿಡ್ರಿ, ಪಟ್ಟಕನ ಸಿಕ್ಸ್ ಕೊಟ್ಬಿಡ್ತೀನಿ. ಆಗ್ಲಿಲ್ಲ ಅಪ್ಪರಿಗೆ, ನೀನು ಇಷ್ಟು ಹೇಳಕತ್ತಿ ಅಂದಮೇಲೆ ನನಗೂ ಒಂದು ಚಾನ್ಸ್ ನೋಡಿಬಿಡ ಆಸೆ ಆಗೈತಿ. ಯಾಕಂದ್ರ ಈ ಹುಡುಗಿ ಕಂಡ ಮೇಲೆ ನನಗೆ ಚಡ್ಡಿನ ನಿಲ್ಲಂಗಿಲ್ಲ ಅಂತತಿ. ಆಗ್ಲಿ ಕೇಳ್ಬಿಡ್ಲ ಒಂದ್ಸರಿ. ಆದ್ರೂ ಮುರಾರಿ ಈಕಿನ್ನ ನೋಡಿದ್ರೆ ಒಂಥರ ಅಸಹ್ಯ ಥರ ಕಾಣ್ತಾಳಲ್ಲೇ. ಅದ್ರ ಚಿಂತೆ ಬಿಟ್ಬಿಡ್ರಿ, ನಾವ್ ಯಾಕೆ ಅದೀವಿ? ಸೀದಾ ಶಿವಳಪ್ಪನ ಅಂಗಡಿಗೆ ಹೋಗಿ ಈಟ ಹಾಕಿ ಬಂದ್ಬಿಟ್ರ ಆತ. ತಡ್ರಿ ಕೇಳ್ಕೊಂಬರ್ತೀನಿ ಅಂದಂಗ ಈ ಊರಿ ಅಂದಂಗ ಬಯ್ಯಾರ, ಈ ಊರಿಗೆ ನೀವು ಹೊಸರು ಕಾಣಕ ಅಂತೀರಿ? ಹೌದ್ರಿ. ಯಾವ ಊರೈತಿ? ಎಲ್ಲ ಬಿಟ್ಟು ನಂದ ಯಾಕಂತ ಕೇಳ್ತೀರಲ್ರಿ, ನಮ್ಮೂರಿನ ಹಾಗರ್ಭ ಶ್ರೀಮಂತ ದಳಪತಿ ಅವರು ನಿಮ್ಮ ಮ್ಯಾಲೆ ಭಾಳ ಮನಸ್ಸು ಮಾಡ್ಬಿಟ್ಟಾರ. ಒಪ್ಪಿದ್ರೆ ಹೇಳ್ಬಿಡ್ರಿ ಅಲ್ಲ. ಈ ಶ್ರೀಮಂತ MLA ದಳಪತಿ ಅವ್ರ ಊಟ ನಾನು ಎಷ್ಟೋ ರಾತ್ರಿ ಕಳೆದೇನ್ರಿ. ಅಯ್ಯಯ್ಯೋ ಧನ್ಯರ,
ಅಯ್ಯೋ ದನ್ಯಾರ ನಿಮ್ಮ ಅಕ್ಕಿ ಗೊತ್ತ ಎಲ್ಲ ಗೊತ್ತಾದ ಬಿಡ್ರಿ. ಎಲ್ಲಿ ಅದು ಆಕಿಗೆ ಅದು ಗೊತ್ತೈತೆ ಅಂದಪ್ಪ, ಆದ್ರ ಎಲ್ಲಿಂದ ಬಿತ್ತು ಹೆಂಗ್ ಬಿತ್ತು? ಅಯ್ಯ ಸೀದಾ ಬಂದ ಬಾಯಾಗ ಬಿತ್ತಲ್ಲ. ಎಲ್ಲಿ ಅದು ಬಿದ್ದದ್ದ? ಲಡ್ಡ ಒಗ್ಗ ನಿನ್ನ ಅಪ್ಪನಾಡ ಈ ಯಾರೆಂಬುದ ನಂಗೆ ಗೊತ್ತ ಇಲ್ಲಲೇ ಅಪ್ಪ. ಅಯ್ಯೋ ದನ್ಯಾರ ಅಯ್ಯೋ ದನ್ಯಾರ ನಿಮ್ಮಂತಾರಿಗೆ ಇಂಥ ಚಿಡ್ರಿ ಎಲ್ಲ ಕಾಳಜಿ ಪೀಜಿ ಬಿಡ್ರಿ. ನೋಡ್ರಿ ದನ್ಯಾರ ಸಿಕ್ಕಿದ ಚಾನ್ಸ್ ಕಳ್ಕನಕ್ ಹೋಗ್ಬಿಡ್ರಿ. ಅಂದಂಗ ಬಾಯಾರ ನಿಮ್ ಚಾರ್ಜ್ ಎಷ್ಟು ನೋಡ್ರಿ ಫಸ್ಟ್ ಒಂದ್ ನೈಟ್ 2,000 ತಗೊಂತೆ, ಈಗ ಸ್ವಲ್ಪ ಹೆಚ್ಚು ಮಾಡೇನ್ರಿ. ಸ್ವಲ್ಪ ಹೆಚ್ಚು ಅಂದ್ರೆ ಎಷ್ಟು ಮಾಡಿರಿ? ನೋಡ್ರಿ ಒಂದ್ ನೈಟ್ಗೆ 5,000 ಮಾಡಿ ನೋಡ್ರಿ. 5,000? ಬಾಬಾ ನಿಮ್ದು 5,000. ನಮ್ಮ ದಳಪತಿಗೇನು ಏನು ಕಮ್ಮಿ ಆಗಿಲ್ಲ. ಇಡ್ತೀನಿ ತಡಿ ಬದ್ನಿ ಗೂಟ. ನಂದು 500 ಅದೊಂದು ಧನ್ಯರ. ಆಕಿ ಚಾರ್ಜ್ 10,000 ರೂಪಾಯಿ ನೋಡ್ರಿ. ಬರೀ 10,000 ರೂಪಾಯಿ ಅಂದ್ಲೆ ನನಗೇನು ರೊಕ್ಕ ಕಮ್ಮಿಲೇ. ಒಂದು ಒಳ್ಳೆ ಪಿಗರ್ ಆ್ಯಂಡ್ ಸಿಗತ್ತಂದ್ರೆ ಇನ್ನೂ 10,000 ಹೆಚ್ಚು ಹೋಗ್ಲಿ. ಅವನವನು ಆಯ್ತು ಒಪ್ಪಿಗೆ ಐತಿ ಕೇಳಿಬಿಡ್ಲೆ. ಹಾಗಾದ್ರೆ ಈಗ ಒಂದು 3,000 ಅಡ್ವಾನ್ಸ್ ಕೊಡ್ರಿ, ಮತ್ತೆ ಯಾವ ಜಾಗ ಬರ್ಬೇಕು ಹೇಳ್ರಲ್ಲ. ಏ ಹುಡುಗಿ, ನೀನು ನಾನು ಹೇಳಿ ಜಾಗ ಬಂದ ಮೇಲೆನ ನಾನು ನಿನ್ನ ಮೇಲೆ ಜಣ್ 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 ಅಂತ ರೊಕ್ಕ ಸುರ್ತೀನಿ. ಯಾಕಂದ್ರ ಹುಡುಗಿ ಕೊಟ್ಟ ಹಣ ಸುಡ್ಗಾಡಿ ಹೋದ ಹೆಣ ಎರಡು ಆಫೀಸ್ ಮೇಲೆ ಅಂತ ಚೆನ್ನಾಗಿ ಗೊತ್ತೈತೆ. ನೀವು ನಾನು ಇವಾಗೇನಾರ ಹಟ್ಟುತ್ತಾನ ಸ್ವಲ್ಪ ಆಕಿಗ್ಯಾರ ನನಗ್ಯಾರ ಹಾಕತ್ತ ನಾನು ಹೋಗ್ಲಿ ಬಿಡತ್ತ. ಚೇ 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 ಇವು ನನ್ನ ಮಕ್ಕಳಿಗೆ ಎಲ್ಲ ನಾನು ಬಟ್ಟಿ ಅನ್ನ ಹಾಕಿ ಸಾಕಿದ್ರ ಅಪ್ಪಿ ತಪ್ಪಿ ಒಮ್ಮೆ ಮೆಟ್ ಮಾತಾಡ್ಬಿಡ್ತಾವು. ಏನು ಮಾಡೋದು? ಎಲ್ಲ ನನ್ನ ಕರ್ಮ. ನಾನು ಕೋಲು ಹೊತ್ಕನಕ್ಕೆ ಹಿಡ್ಕೊಂಡೀನಿ ನನ್ನ ಮಕ್ಕಳಿಗೆ ಇರಲೇ. ಪೋಸ್ ಕೊಟ್ಟನು ಹುಡುಗ, ಪೋಸ್ ಕೊಟ್ಟನು, ಪೋಸ್ ಕೊಟ್ಟನು, ನಂಬರ್ ಕೊಟ್ಟನು. ನಮ್ಮ ನಾಟಕ ಮಾವ, ನಮ್ಮ ನಾಟಕ ಹುಡುಗ, ನಮ್ಮ ನಾಟಕ ಹುಡುಗ ಕಾಲ ಒಂದು ದಾರ ಕಟ್ಟೆನು. ನಾಟಕ ಹುಡುಗ ಕಾಲ ಒಂದು ದಾರ ಕಟ್ಟೆನು. ಪೋಸ್ ಕೊಟ್ಟನು, ನಂಬರ್ ಕೊಟ್ಟನು, ಪೋಸ್ ಕೊಟ್ಟನು, ನಂಬರ್ ಕೊಟ್ಟನು. ನಮ್ಮ ನಾಟಕ ಮಾವ, ನಮ್ಮ ನಾಟಕ ಹುಡುಗ, ನಮ್ಮ ನಾಟಕ ಹುಡುಗ ಕಾಲ ಒಂದು ದಾರ ಕಟ್ಟೆನು. ಏ ಹುಡುಗಿ, ರೋಡ್ ಮೇಲೆ ನಿಂತ್ಕೊಂಡು ನಿಂಗೆ ಯಾಕೆ ಲಾಭ ಹೋಗಿ ಕೇಳಕೋತಿ? ನಾನು ಎಷ್ಟೆಲ್ಲ ಹೇಳ್ಪತ್ತಿದ್ದೀನಿ. ಕಟ್ ಪೀಸ್ ಎಲ್ಲ ಸೀದಾ ಶೂಟ್ ಆ್ಯಂಡ್ ಆರ್ಡರ್. ಯಾಕೆ ರೋಡ್ ಮೇಲೆ ಲಾಭ ಹೋಗಿ ಕೇಳ್ಕೋತಿ ಹೇಳ? ಇದೇ ದಳಪತಿ 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 ಅಯ್ಯ ನಂದು ಓತು ಅವರು ಚಡ್ಡಿ ಹಾಕರೆ ರಿಬಿ ಬಿಡ್ಲಿ, ಅವರು ಚಡ್ಡಿ ಹರ್ಕೊಂಡ್ಬಿಡ್ಲಿ, ಅವ್ರು ಹುಡುಗಾರ ಹಾರು ಹೋಗ್ಲಿ, ಅವ್ರಿಗೆ ಬರಬಾರ್ದು ರೋಗ ಬರಲಿ, ಹೋಗಿದ್ರ ತೆಗ್ನೆ ತುರುಕ್ಲಿ. ನಂದು ಓತ, ನನ್ನ ಸೀರೆಳಾಗ ಓತ. ಹಂಗಲ್ಲ ಬೈಬಾರ್ದವ ತಂಗಿ. ನನ್ನ ಸೀರೆ ತುಳು ಮಾಡ್ಕೊಂಡು ಹೋಗ್ಯಾರ, ಅವ್ರಿಗೆ ಬೇಕತ್ತೀನ, ನಿನಗೆ ಕಷ್ಟ ತ್ರಾಸ ಆಕತ್ತ. ನನ್ನ ಸೀರೆ ಮೊನ್ನೆ ಆದ್ರೂ 300 ರೂಪಾಯಿ ಕೊಟ್ಟು ಕೊಪ್ಪಳ ಬಜಾರ್ದಾಗ ಹೋಗಿ ತೊಗೊಂಬಂದಿದ್ದೆ. ಇವತ್ತು ಅದನ್ನು ತೊಗೊಂಡು ಹೋಗ್ಬಿಟ್ಟಾರ. ಅಯ್ಯೋ ನನ್ನ ಸೀರೆ ಅವ್ರ ಚಡ್ಡೆ ಚೋಳ್ ಬಿಡ್ಲಿ. ಅಲ್ಲ ನನಗೆ ಯಾಕ ಈ ಸೀರೆ ನೋಡಿದ್ರೆ ಒಂದು ನಮೂನಿ ಡೌಟ ಬರಕತ್ತಿದ್ದು, ನಂದೇ ಇರ್ಬೇಕು ಅನ್ಸುತ್ತೆ ನನಗೆ. ನನಗೆ ಯಾಕೋ ಡೌಟ್, ಈ ಸೀರೆ ನಂದ ಇದೀಗ. ನಾ ಮಾತ್ರ ಬಿಡೋದಲ್ಲ ಬಾಯ್. ಅಯ್ಯೋ ಅತ್ಯಾಚಾರ, ಗಂಡಿನ ಮೇಲೆ ಹೆಣ್ಣಿನ ಅತ್ಯಾಚಾರ. ಆ ಮಹಾಭಾರತದಲ್ಲಿ ದ್ರೌಪದಿಯ ಸೀರೆಯನ್ನು ದುಶ್ಯಾಸನ ಹೇಳಿದರೆ, ಈ ಕಲಿಯುಗದಲ್ಲಿ ದುಶ್ಯಾಸನ ಸೀರೆಯನ್ನು ಹೇಳ್ಕೊಂಡು ಹೊಂಟಿದ್ದಲೆ. ಎಲ್ಲಿದೆಯೋ ಶ್ರೀಕೃಷ್ಣ ಪರಮಾತ್ಮ, ನನ್ನ ಮಾನವನ್ನು ಕಾಪಾಡು. ಹೌದಲ್ಲ ಚಿಪ್ಪಾಣಿ ಮಕ್ಕದವನ ಲೇ ಹರಕ ಗುಡಾರ್ದಂತವನ ಮನುಷ್ಯ ಹುಟ್ಟಿದ ಮೇಲೆ ಗಂಡಸಾಗಿಂತ ದುಡ್ಡುಕೊಂತ ತಿನ್ಮಕ್ಕ ಹೆಂಗಸರು ಸೀರೆ ತುಳು ಮಾಡ್ಕೊಂಡ್ ಬಂದಿರಿ. ನಾಚಿ ಬರುತ್ತಿಲ್ಲ ನಾ ಜನಮಕ್ಕ. ನನ್ನ ಸೀರೆನ ತೊಗೊಂಬಂದು ಮನೆ ಮಾಡಕತ್ತಿರಲ್ಲ. ಅಲ್ಲ ಪಿತೃ ಪಿಲ್ಲಿ ಫೆಂಗಾಳಿ ಇರ್ಲಿ. ಅಬ್ಬಾ ಈ ಮಂಗ್ಯಾನ ನನ್ನ ಮಕ್ಕಳಿಗೆ ಮಾನ ಮರ್ಯಾದೆ ಏನು ಗೊತ್ತೇ ಅಲ್ರಿ ಅಪ್ಪರಿಗೆ. ಅಲ್ರಿ
ಇವರಿಬ್ರು ಸೇರಿ ನನಗ ಮೋಸ ಮಾಡಕೊಂಡಿದ್ರಲ್ರಿ ಅಪ್ಪ. ಇರ್ಲೆ ನಾನು ಇವ್ರ ಬಲಿ ಬೀಳ್ತೀನ. ಇವ್ರ ಹಾಸಿಗೆ ಮ್ಯಾಲಿದ್ರ ನಾನು ಇವ್ರ ಹಾಸಿಗೆ ಕೆಳಗೆ ಹೋಗಿ ಇವ್ರಿಗೆ ಹಾಂಡಿಗೆ ಕೈ ಹಾಕೋ ಮಗ ನಾನು ಅದೀನಿ. ಈ ಮಂಗ್ಯ ನನ್ನ ಮಕ್ಕಳಿಗೆ ಕುಡಿಯೋದು ಇಸ್ಪೆಟ್ ಆಡೋದು ಬಿಟ್ರೆ ಬೇರೆ ಏನೇನೇನೇನು ಗೊತ್ತಿಲ್ರಿ ಅಪ್ಪ. ಹೌದೌದು, ಕುಡ್ದು ನಿಷೇಧಾಗ ಹೆಂಗಸರು ಲಂಗನ ಬಿಡವಲ್ರಿ ಅವ್ರೀಗ. ಹೌದು, ಮೊದಲು ಈ ಲಂಗ ಅದು ಯಾರ್ದಾರು ತೊಗೊಂಬಂದ್ರಿ, ಜಂಪರ್ ಯಾರ್ದು ಅದನ್ನೆಲ್ಲಿಂದ ತೊಗೊಂಬಂದ್ರಿ ಅಂತ ಹೇಳ ಮೊದಲ. ಅಲ್ರಿ ದಣ್ಯರ, ಯಾರು ಕುಡಿಯಲ್ರಿ? ಕುಳ್ಳ್ಯಾರ್ದವ್ರಿಗೆ ಸ್ವರ್ಗನೇ ಇಲ್ಲ ಅಂತ. ನಿಮ್ಮಂತ ದೊಡ್ಡ ಮಂದಿ ದೊಡ್ಡ ದೊಡ್ಡ ಬ್ರ್ಯಾಂಡ್ ಕುಡಿತೀವಿ, ನಮ್ಮಂತ ಸಣ್ಣ ಮಂದಿ ಸಣ್ಣ ಬ್ರ್ಯಾಂಡ್ ಕುಡಿತೀವಿ. ಯಾಕಂದ್ರ ಸರ್ಕಾರಕ್ಕೆ ದ್ರೋಹ ಮಾಡಬಾರ್ದು ಅಂತಂದು ಸರ್ಕಾರಿ ಸರಾಯ ಕುಡಿಯಾಕೊಂತೀವಿ. ನಿಮಗೇನು ಗೊತ್ತು? ಅಲ್ಲ ನಿಮ್ಮಿಬ್ರು ನೋಡಲ್ಲ, ನಾ ಏನು ಮಾಡ್ತೇನೆ ನಂಗೆ ಗೊತ್ತಿಲ್ಲ. ಅಲ್ಲ ಈ ನಮನಿ ಹೆಂಗಸ ಸೀರೆ ಕದ್ಕೊಂಬಂದು ಲಂಗ ಕದ್ಕೊಂಬಂದಿಲ್ಲ, ಚಿಗ್ರ ಬರ್ತೈತಿಲ್ಲ. ಮೊದಲದು ಯಾರ್ದಂತ ಕೊಟ್ಟು ಹೋಗ್ರಿ ಮೊದಲ. ಬೇ ಸಿಂಗಾರಿ ಅವು ನಾನು ನೇಂತೀವಿ ಅದಾವ ಬೇ ಕೊಟ್ಬಿಡ. ಮನಿಗೆ ಹೋಗ್ರ ಕಸ್ಬರಿ ಹಿಡಿತಂದ ಓಡಾಡ್ಸಿ ಬಡಿತಾಳ, ಕೊಟ್ಬಿಡ ಯಾವ. ಲಂಗ ಯಾರು ತೊಗೊಂಬ ಇದ್ದಿ? ಲಂಗ ನಾನು ನೇಂತೀವಿ ಬೇ, ಸೀರೆ ನಾನು ನಿಂತೀವಿ ಬೇ, ಜಂಪರ್ ನಾನು ನಿಂತೀವ, ಕೊಟ್ಬಿಡ ಯಾವ. ನಿಮ್ಮ ಅಕ್ಕದಾಗ ನಮ್ಮ ಅಣ್ಣ ಹಾಕ್ಲಿ ತೋ ಮೊದಲು ಕೊಡೋದನ ಸೀರೆನ ಸಾಲ ನೋಡಿ ಮಸಡಿಗೆ ಸೀರೆ ಸೆರ್ಗಿ ಬ್ಯಾನ್ ಹಾಕ್ತಾನ. ಕೇಳಿದ್ರೇನ್ಲಿ ಮಂಗ್ಯ ನನ್ನ ಮಕ್ಕಳು ಆಡಿದ ಮಾತನ ಅಲ್ಲಲ್ಲಿ ನನಗೆ ಇಂಥ ಹುಡುಗಿನಗೋಸ್ಕರ ನಾನು ಬೆನ್ನತ್ತಿದ್ನಲ್ರಿ ಯಪ್ಪರಿಗೆ. ಹಾಂ ಯಪ್ಪ ಸಾಕು ಅಲ್ಲಲ್ಲಿ ಮುಕುಂದ ಮುರಾರಿ, ನೀವಿಬ್ಬರು ಸೇರಿ ನನಗ ಮೋಸ ಮಾಡೋಕೆ ಪ್ರಯತ್ನ ಪಟ್ಟಿದ್ಕ ನಿಮ್ಮ ಪಗಾರದಾಗ 15 ದಿನದ ಪಗಾರ ಕಟ್ ಮಾಡ್ತೀನಿ. ಸಾಯರೋ ನಿಮ್ಮ ಅಪ್ಪನ ತಂದ ಎತ್ಲ ಮನ್ಯಾಗ ರೇಟ್ ಕರಿ, ಇವ್ರು ಚಡ್ಯಾಗ ರೇಟ್ ಕಲ್ರಿ ಅಪ್ಪ. ನಾನು ಬರ್ತೀನಿ, ಇವ್ರು ಸವಸನ ಬೇಡ ನನಗೆ. ಶಿವಪ್ಪ ಕಾಯೋ ತಂದೆ, ನಾವು ಮಾಡಿದ ಹಲಕಟ ತಂದೆ, ಇನ್ನು ಮುಂದೆ ಮಾಡಲಾರೆ, ಕಾಪಾಡಯ್ಯ ದಳಪತಿ ಕಾಪಾಡಯ್ಯ. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಕಾಪಾಡಯ್ಯ ದಳಪತಿ ಕಾಪಾಡಯ್ಯ. ಇರ್ಲಪ್ಪ, ಏನು ಚಂದ ಹಾಡಿದ್ರಪ್ಪ, ಹೋಗ್ಲಿ ಬಿಡು. ಅಲ್ಲ ಆದ್ರೂ ಹೆಣ್ಮಕ್ಳು ಲಂಗ ಮೇಲೆ ಎಷ್ಟು ಲವ್ ಆಗೈತೆ ಅಂತ ಗೊತ್ತಿದ್ದಿಲ್ಲ ಬಿಡು ನಂಗೆ. ಮತ್ ಮುಂದೇನು ಹೋಗಿ 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 ಒಂದು ಸಾಂಗ್ ಒಂದು ಸಾಂಗ. ಸುಖ ಬೇಡ ಊರಿನವಲ್ಲ ಎಲ್ಲಿ ಮಾಡಲ್ಲ, ಊರಿನವಲ್ಲ ಎಲ್ಲಿ ಮಾಡಲ್ಲ, ತಪ್ಪಾದ ಸೋಡಿಗಡಿ ಸುಖ ಬೇಡ ಮದುವೆಗೆ ಮಾಡ್ತಾರೆ ತಪ್ಪೇಲ ಹೇಳಿ ಸುಳ್ಳು ಹೇಳಿದರೆ ಬಿಡದೆ ಮನದ ಇರಿದು ಮೊಳೆದು ಬಗೆಯ ಮಳೆಯ ಸುರಿದು ತೊರೆದು ಗುರು ಗುರು ಸಿಟ್ಟಾಗ ನನ್ನ ಮ್ಯಾಲೆ ಸಿಟ್ಟು ಸುಗು ಬೇಡವ ಕುಮಾರ ಲಭೈತೆ ನಿನ್ನ ಮ್ಯಾಲೆ ಊರಿನವಲ್ಲ ಎಲಿ ಮಾಡಲ್ಲ, ಊರಿನವಲ್ಲ ಎಲಿ ಮಾಡಲ್ಲ,
ಸಿಟ್ಟು ತುಂಬಬೇಡ ಮೆಲ್ಲಕು ಬರ ಲಬ್ಬೈತೆ ನಿನ್ನ ಮ್ಯಾಲೆ ಊರಿನವಲ್ಲ ಎಲ್ಲಿ ಮಾಡಲ್ಲ ಊರಿನವಲ್ಲ ಎಲ್ಲಿ ಮಾಡಲ್ಲ ತಪ್ಪಾದ ಸಾಲಿಗಡಿ ಮೊದಲ ನಾನು ಸೀರೆ ಹುಡುಕ್ತೀನಿ ನಡ್ರಿ ಇಬ್ರು. ಪ್ರತಿದಿನ ನಾನು ನುಡಿದೆ ನಿನ್ನ ನೆನಪಲ್ಲಿ ನಡೆಯಲು ಪ್ರೇಮದ ನಲ್ಲ ಪ್ರೇಮಿಯಾಗಲಿಲ್ಲ ಸಾರಾಯಿ ಗೀತೆಯಲ್ಲಿ ಲಲ್ಲಲೇ ಕಾಣುವಳು ಸುರಮಾನವಳ ನದಿ ಹೇಳಿದಳು ಉಸಿರಾಟ ಬೇಜವ ನದಿ ಹೀರಿದಳು ಛೆ, ಈ ಆಳಾದ ಒಂದು ನೀವು ಸಾರ ಇಲ್ಲ, ಕುಡಿಬೇಕಂದ್ರೂ ಕೂಡ ಕೈಯಲ್ಲಿ ಕಾಸಿಲ್ಲ. 2 ದಿವಸದಲ್ಲಿ ಹಣ ತಂದು ಕೊಡುತ್ತೇನೆಂದು ಹೇಳಿ ಹೋದ ಶಶಿಧರನು ಬರಲಿಲ್ಲ. ಎಲ್ಲಿ ಹಾಳಾಗಿ ಹೋಗಿರುವನೋ ಏನೋ. ಇಂದು ಕುಡಿಯಲಿಕ್ಕೆ ಹಣಕ್ಕಾಗಿ ಏನು ಮಾಡಲಿ? ಹೌದು, ಹೀಗೆ ಮಾಡಬೇಕು. ನಿರ್ಮಲಾ, ಏ ನಿರ್ಮಲಾ, ಬಾರ್ಲೆ ಬೈಗ್ಲಿಗೆ. ಸ್ವಾಮಿ ಕರೆದ್ರ? ಸ್ವಾಮಿ ಸ್ವಾಮಿ ಅನ್ನಲಿಕ್ಕೆ ನಾನೇನೋ ಸನ್ಯಾಸಿ ಏನೇ? ಹೇಳಿ. 2 ದಿವಸದಲ್ಲಿ ಹಣ ತಂದು ಕೊಡುತ್ತೇನೆಂದು ಹೇಳಿ ಹೋದ ನಿನ್ನ ಅಣ್ಣ ಶಶಿಧರ ಎಲ್ಲಿ? ಸ್ವಾಮಿ, ನಿಮಗೆ ಕೊಡಬೇಕಾದ ಹಣಕ್ಕೋಸ್ಕರವಾಗಿ ನನ್ನ ಹೆಣವಾಗಿ ಹೋಗಿದ್ದಾನೆ. ಆದರೆ ನನ್ನ ಕೊಟ್ಟ ಮಾತಿಗೆ ಎಂದು ತಪ್ಪಿ ನಡೀಲಾರೆ ಸ್ವಾಮಿ, ತಪ್ಪಿ ನಡೀಲಾರ. ಅಣ್ಣನಂತೆ ತಂಗಿ. ನೋಡು ನಿರ್ಮಲಾ, ಇಂದು ಸಾರಾಯ ಕುಡಿಯಲು ನನ್ನ ಹತ್ತಿರ ಹಣ ಇಲ್ಲದಾಗಿದೆ. ಅದಕ್ಕಾಗಿ ನೀನು ಕುಡಿಯಲು ಹಣ ತಂದು ಕೊಡು. ಸ್ವಾಮಿ, ಏನು ಮಾತಾಡ್ತಾ ಇದ್ದೀರಾ? 2-3 ದಿನವಾಯಿತು. ಮನೆಯಲ್ಲಿ ಅಡಿಗೆ ಮಾಡಲು ಅಕ್ಕಿ ಇಲ್ಲದಿರುವಾಗ ನಿಮಗೆ ಕುಡಿಯಕ್ಕೋಸ್ಕರವಾಗಿ ಹಣ ನಾನು ಎಲ್ಲಿಂದ ತಂದು ಕೊಡ್ಲಿ ಸ್ವಾಮಿ? ಏ ಗಯ್ಯಾಳೆ, ಕೈ ಹಿಡಿದ ಗಂಡನಿಗೆ ಎದುರು ಉತ್ತರ ಹಾಡ್ತೇನೆ. ಮನೆಯಲ್ಲಿರುವ ಯಾವುದಾದರೊಂದು ವಸ್ತುವನ್ನಾದರೂ ಮಾರಿ ನನಗೆ ಕುಡಿಯಲು ಹಣ ತಂದು ಕೊಡು. ಸ್ವಾಮಿ, ನಿಮ್ಮ ದುಡ್ಚಟಕ್ಕೆ ಬಲಿಯಾಗಿ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವನ್ನು ಮಾರಿದ್ದೀರ. ಈಗ ವಸ್ತು ತಂದುಕೊಡೆಂದ್ರೆ ನಾನು ಎಲ್ಲಿಂದ ತಂದು ಕೊಡ್ಬೇಕು? ಈಗ ನನಗೆ ಉಳಿದಿರೋದು ಈ ಮಾಂಗಲ್ಯ ಮಾತ್ರ. ತಾಳಿ ತಾಳಿ ಈ ತಾಳಿಯನ್ನಾದರೂ ಮಾರಿ ನನಗೆ ಕುಡಿಯಲು ಹಣ ತಂದು ಕೊಡು. ಸ್ವಾಮಿ, ಏನು ಮಾತಾಡ್ತಾ ಇದ್ದೀರಾ ಸ್ವಾಮಿ? ಏನು ಮಾತಾಡ್ತಾ ಇದ್ದೀರಾ? ಅಗ್ನಿ ಸಾಕ್ಷಿಯಾಗಿ ನನ್ನ ಕೊರಗೆ ತಾಳಿ ಕಟ್ಟಿದ ಪತಿ ಜೀವಂತ ಇರುವಾಗಲೇ ಈ ತಾಳಿಯನ್ನು ಮಾರಿ ಪತಿ ಹೊಚ್ಚಕ್ಕೆ ನಾನಾಗಲೇ ಸ್ವಾಮಿ. ಈ ತಾಳಿಯನ್ನು
ನಿನ್ನ ಕೊರಳಿಗೆ ಕಟ್ಟಿದವನೇ ನಾನು. ಇದನ್ನು ಹೇಗೆ ಬೇಕಾದರೂ ಹಾಗೆ ಉಪಯೋಗಿಸುವ ಕೊಳ್ಳುವ ಹಕ್ಕು ನನಗಿದೆ ವಿನಾ ನಿನಗಿಲ್ಲ. ಇಂದು ಈ ತಾಳಿಯನ್ನಾದರೂ ಮಾರಿ ನನ್ನ ಸರೆಯ ಧಾವನ್ನು ತೀರಿಸಿಕೊಳ್ಳುವೆ. ಶಿವಳಪ್ಪ, ಈ ತಾಳಿ ನಿನ್ನತ್ರ, ನಿನ್ನಲ್ಲಿರುವ ಸಾರೈ ಬಾಟಲು ಒಟ್ಟು ನನಗಪ್ಪ. ಬಿಡ್ರಿ, ನಿಮ್ಮ ಕೈ ಮುಗಿದು ಕಾಲಿಡ್ದು ಬೇಡ್ಕೊತಾ ಇದ್ದೇನೆ. ಹೇಗ ಬಿತ್ತು ತಾಳಿ? ನೀವು ಬದುಕಿರುವಾಗಲೇ ವಿಧಿವೆ ಪಟ್ಟವನ್ನು ನನಗೆ ಹಣಿಗೆ ಹಚ್ಚಬೇಡಿ ಸ್ವಾಮಿ. ಈ ತಾಳಿಯನ್ನು ಮರಳಿ ಕೊಡಿ ಸ್ವಾಮಿ. ಏ ನೀತಿ ಕೆಟ್ಟವಳೆ, ದಾಟು ಈ ನನ್ನ ಮನೆಯಿಂದ. ನಿಲ್ಲು ಬಾವ, ಮೊದಲು ಆ ತಾಳಿಯನ್ನು ನನ್ನ ತಂಗಿಯ ಕೊರಳಿಗೆ ಕಟ್ಟು. ಲೇ ಶಶಿಧರ, ಮೊದಲು ನಾನು ಹೇಳಿದ ಹಣವನ್ನು ಬಿಸಾಡು, ಆಮೇಲೆ ಈ ತಾಳಿಯನ್ನು ನಿನ್ನ ತಂಗಿಯ ಕೊರಳಿಗೆ ಕಟ್ಟುವೆ. ತೆಗೆದುಕೋ ನಿನ್ನ ಹಣವನ್ನು. ಹಣಕ್ಕಾಗಿ ಮುಕ್ತ ಹೆಣ್ಣುಗಳನ್ನು ಹಿಂಸಿಸುವ ನಿಮ್ಮಂತ ಧನ ಪಿಸಾಚಿ ಮಾನವನಿಗೆ ಆ ದೇವನೆಂದು ಕ್ಷಮಿಸಲಾರ. ನೋಡು ಬಾವ, ನೀನು ಕೇಳಿದ ಹಣವನ್ನು ತಂದು ಕೊಟ್ಟಿರುವೆ. ಇನ್ನಾದರೂ ನನ್ನ ತಂಗಿಯನ್ನು ಚೆನ್ನಾಗಿ ನೋಡಿಕೊ. ಚೊಚ್ಚಲ ಬಸುರಿ ಇದ್ದ ಅವಳಿಗೆ ಚಿತ್ರಹಿಂಸೆ ಕೊಟ್ಟು ಅವಳ ಮನಃಶಾಂತಿ ಕೆಡಿಸಬೇಡ. ಗಯಾಳಿ, ತೆಗೆದುಕೋ ನಿನ್ನ ತಾಳಿ. ಹೇ ಶಶಿಧರ, ನನಗೆಲ್ಲ ಗೊತ್ತಿದೆ. ಇನ್ನು ಮೇಲೆ ನಿನ್ನ ತಂಗಿ ಸುಖವಾಗಿರುತ್ತಾಳೆ. ಹೋಗೋ. ಭಾವ, ಎಲ್ಲಿಗೆ ಹೊರಟಿರುವೆ? ಹುಡುಕರು ಹೋಗುವುದು ಬ್ರ್ಯಾಂಡಿ ಕುಡಿಯಲು ಬಾರಿಗೆ. ಇನ್ನಾದರೂ ಈ ಕೆಟ್ಟ ಹವ್ಯಾಸವನ್ನು ಬಿಟ್ಟು ಒಳ್ಳೆಯವನಾಗಿ ಬಾಳಲು ಪ್ರಯತ್ನಿಸು. ದುರ್ಚಟಕ ಬಲಿಯಾಗಿ ನಿನ್ನ ಬದುಕನ್ನೇ ಹಾಳು ಮಾಡಿಕೊಳ್ಳುತ್ತೀಯ. ಕುಡುಕರಿಗೆ ಈ ಸಮಾಜದಲ್ಲಿ ಯಾವ ಬೆಲೆ ಇದೆ ಎಂದು ವಿಚಾರ ಮಾಡಿ ನೋಡುವವ. ಲೇ ಶಶಿಧರ, ನಿನ್ನ ಹತ್ತಿರ ಮಾತನಾಡಲು ನನಗೆ ಸಮಯವಿಲ್ಲ. ಕೊನೆಯದಾಗಿ ನಿನಗೆ ಒಂದು ಮಾತು ಹೇಳುತ್ತೇನೆ, ಅದನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಕೇಳು. ನೀನಾಗೆ ಇನ್ನೂ ನಿನ್ನ ತಂಗಿ ಸುಖವಾಗಿ ಬಾಳಬೇಕೆಂಬ ಅಭಿಲಾಷೆ ಇದ್ದರೆ 2 ದಿವಸದಲ್ಲಿ 10,000 ರೂಪಾಯಿ ತಂದು ಕೊಡು. ಆಮೇಲೆ ಈ ನಿನ್ನ ತಂಗಿಗೆ ಉಪಚಾರ ಹೇಳಿ ಕಳಿಸೋ. ಹೇಗೆ ಹೇಳಿದರೂ ಇವನಿಗೆ ಬುದ್ಧಿಯೇ ಬಾರದು. ತಂಗಿ, ದಯವಿಟ್ಟು ಈ ಪಾಪಿ ಅಣ್ಣನನ್ನು ಕ್ಷಮಿಸಿಬಿಡು. ನಿನ್ನನ್ನು ಕುಡುಕ ಗಂಡನಿಗೆ ದಾರಿ ಕೊಟ್ಟು ನಿನ್ನ ಬದುಕನ್ನೇ ನಾನು ಹಾಳು ಮಾಡಿದನಮ್ಮ. ಹಾಗೆಲ್ಲ ನುಡಿದಿರಣ್ಣ, ನಿನ್ನ ಕರ್ತವ್ಯ ನೀನು ಮಾಡಿದ್ಯಣ್ಣ. ಆದರೆ ನನ್ನ ಅದೃಷ್ಟಕ್ಕೆ ಆ ಕುಡುಕ ಗಂಡ ನನಗೆ ಸಿಗಬೇಕಂತ ಆ ದೇವರು ನನ್ನ ಹಣೆಯಲ್ಲಿ ಬರೆದು ಕಳಿಸಿರುವಾಗ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ.
ನನಗೋಸ್ಕರವಾಗಿ ನೀನು ಎಷ್ಟೊಂದು ನೋವು ಪಟ್ಟಿದ್ಯಾ, ಕಷ್ಟಪಟ್ಟಿದ್ಯಾ. ಆದರೆ ನಿನ್ನಂಥ ತ್ಯಾಗ ಜೀವಿ ಯಾರೂ ಸಿಗಲಾರಣ್ಣ. ಹುಚ್ಚಿ, ಹಾಗೆಲ್ಲ ಮಾತನಾಡಬಾರದಮ್ಮ. ಬೆನ್ನ ಹಿಂದೆ ಹುಟ್ಟಿ ಬಂದ ಸಹೋದರನಿಗೆಂದಿಗೂ ಭಾರವಾಗಲಾರ. ಬಂದ ಕಷ್ಟಗಳನ್ನು ಎದುರಿಸಿ ಇನ್ನಾದರೂ ನೆಮ್ಮದಿಯಿಂದ ಬಾಳಮ್ಮ, ನೆಮ್ಮದಿಯಿಂದ ಬಾಳ. ನೆಮ್ಮದಿ? ಇನ್ನೆಲ್ಲಿ ನೆಮ್ಮದಿಯಲ್ಲ. ನಾನು ಪಡುತ್ತಿರುವ ಈ ಸಂಕಟದಿಂದ ನನಗೆ ಜೀವನವೇ ಬೇಡವಾಗಿದೆ ಅಣ್ಣ, ಬೇಡವಾಗಿದೆ. ತಂಗಿ, ಮಾನವನ ಜೀವ ಅತಿ ಅಮೂಲ್ಯವಾದದ್ದು. ಆ ಜೀವವನ್ನು ಪಡೆಯಬೇಕಾದರೆ ಎಷ್ಟೋ ಪುಣ್ಯ ಮಾಡಿರಬೇಕು. ಬದುಕಿಗೆ ಹೆದರಿ ಜೀವಕ್ಕೆ ಬೇಸರಪ್ಪುಕೊಳ್ಬಾರ್ದಮ್ಮ. ಬಂದ ಕಷ್ಟಗಳನ್ನು ಎದುರಿಸಿ ಇನ್ನಾದರೂ ನೆಮ್ಮದಿಯಿಂದ ಬಾಮ್ಮ. ಹಾಗೆಯೇ ತಂಗಿ, ನೀನಿಂದು ಕಷ್ಟದ ದಿವಸಗಳನ್ನು ಅನುಭವಿಸಿದರು. ಮುಂದೊಂದು ದಿನ ನಿನಗೆ ಮಗು ಅಂತಾದ ಮೇಲೆ ಆ ಮಗುವಿನ ತುಂಟಾಟದಲ್ಲಿ ನಿನ್ನ ಕಷ್ಟಗಳೆಲ್ಲ ಕರೆದು ನೀನು ನೆಮ್ಮದಿಯಿಂದ ಬಾಳುತ್ತೀಯಮ್ಮ, ನೆಮ್ಮದಿ. ಆಯ್ತಣ್ಣ, ನೀನು ಹೇಳಿದಾಗೆ ಇನ್ನು ಮುಂದೆ ನಾನು ಈ ನನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುವಿನ ಮುಖವನ್ನು ನೋಡಿಕೊಂಡು ಸಂತೋಷವಾಗಿ ನನ್ನ ಕಾಲಲ್ಲಿ ಹೋಗ್ತೀನಿ. ಅಣ್ಣ, ಇನ್ನೊಂದು ಮಾತು, ನೀನು ಕೋಪ ಮಾಡಿಕೊಡೋದಿಲ್ಲ ಅಂತ ಹೇಳಿದ್ರೆ ನನ್ನದೊಂದು ಮಾತಾಡ್ಸ್ಕೊಡ್ತೀಯಣ್ಣ. ನಿನ್ನಂತಹ ಮುದ್ದಿನ ತಂಗಿ ಮೇಲೆ ಕೋಪಿಸಿಕೊಂಡರೆ ನನಗೆ ನರಕವೇ ಗತಿ ಆದೀತು. ಅದೇನು ಕೇಳಬೇಕಂತಿದ್ದಿ, ಸಂತೋಷದಿಂದ ಕೇಳಮ್ಮ. ಅಣ್ಣ, ಈಗ ನನ್ನ ಪತಿ ದೇವರಿಗೆ ಕೊಟ್ಟ ಹಣ ಎಲ್ಲಿಂದ ತೆಗೆದುಕೊಂಡು ಬಂದಿದ್ದಿ ಅಂತ ಹೇಳ್ತೀನಣ್ಣ. ಅಣ್ಣ, ಎಲ್ಲಿಯಾದರೂ ಸಾಲ ಮಾಡ್ರಿವಾ? ನನ್ನ ಪತಿಗೋಸ್ಕರವಾಗಿ ಹೇಳಣ್ಣ. ಇಲ್ಲಮ್ಮ, ಮನೆ ಮಾರುವುದಿಲ್ಲ ಎಂದು ನಿನ್ನ ಮೇಲೆ ಆಣೆ ಮಾಡಿರುವಾಗ ನಾನೇಕೆ ಮಾರಲಮ್ಮ? ಹಾಗಾದ್ರೆ ಎಲ್ಲಿಂದ ಹಣವನ್ನು ತೆಗೆದುಕೊಂಡು ಬಂದಿದ್ದೀಯಾ? ಸಾಲ ಮಾಡಿ ಆದ್ರೂ ತೆಗೆದುಕೊಂಡು ಬಂದಿದ್ಯಾ? ಹೇಳಣ್ಣ. ಮಾಡಿದ ಸಾಲವನ್ನೇ ತಿರುಗಿ ಕೊಡದ ನನಗೆ ಸಾಲ ಕೊಡುವವರಾದರೂ ಯಾರು? ಹಾಗಾದ್ರೆ ಇಷ್ಟೊಂದು ಹಣ ಎಲ್ಲಿಂದ ತೆಗೆದುಕೊಂಡು ಬಂದಿ ಹೇಳಣ್ಣ. ಅದು ಅದನ್ನು ನಾನೇ ಹೇಳುತ್ತೇನೆ. ಆ ಹಣವನ್ನು ಇವನ ಶಾಲೆಯಿಂದ ಕದ್ದು ತಂದಿರುವನು. ಸಚಿದಾರ್, ಆದರ್ಶ ವ್ಯಕ್ತಿಯಾದ ನೀನು ಇಂಥ ಕೀಳುಮಟ್ಟ ಕೆಲಸ ಮಾಡ್ತೀಯ ಎಂದು ನಾನು ಕೂಡ ಭಾವಿಸಿರಲಾರೆ. ಏನು ಹೇಳ್ತಾ ಇದೀಯಾ? ಇವರು ಹೇಳ್ತಿರೋ ಮಾತು ನಿಜನಾ? ಹೇಳಣ್ಣ, ಹೇಳು. ಹೌದಮ್ಮ, ಇದು ನಿಜ. ನಿನ್ನ ಗಂಡನಿಗೆ 2 ದಿವಸದಲ್ಲಿ ಹಣ ತಂದು ಕೊಡ್ತೇನೆ ಎಂದು ಹೇಳಿ ಹೋದರು. ಎಲ್ಲಿಯೂ ನನಗೆ ಹಣ ದೊರಕದ ಕಾರಣ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಫೀ ತುಂಬಿದ ಹಣವನ್ನೇ ತಂದು ಕೊಟ್ಟಿರುವೆನಮ್ಮ. ಅಣ್ಣ, ಎಂತ ಕೆಲಸ ಮಾಡಿಬಿಟ್ಟೆ ಅಣ್ಣ, ಎಂತ ಕೆಲಸ ಮಾಡಿಬಿಟ್ಟೆ. ಹೆಣ್ಣಿಗೆ ಆದ್ರೆ ಏನ, ಗಂಡಿಗೆ ಚಟ ಹೀನ ಅಂತ ನನಗೋಸ್ಕರವಾಗಿ ಆ ದುಡ್ಡನ್ನೇ ಕಳುವು ಮಾಡಿಕೊಂಡು ಬಂದು ಎಂತ ಪಟ್ಟವನ್ನೇ ನೀನು ಹೊತ್ತುಕೊಂಡು ಬಿಟ್ಟೆ ಅಣ್ಣ. ನನಗೋಸ್ಕರವಾಗಿ ಇಷ್ಟೊಂದು ಕಷ್ಟ ಪಡ್ಬೇಕಾಯ್ತ? ಅಳಬೇಡ ತಂಗಿ, ಅಳಬೇಡ. ಇದು ವಿಧಿಲಿಖಿತ. ಅದನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಣ್ಣ, ಇದು ವಿಧಿ ಲಿಖಿತ ಅಲ್ಲಣ್ಣ. ಹೆಣ್ಣಿನ ವರದಕ್ಷಿಣೆಗೆ ಇದೊಂದು ದುಷ್ಟದ ವೃತ್ತಿ ಅಣ್ಣ. ಅಣ್ಣ, ನಿಮ್ಮಲ್ಲಿ ವಿನಯಪೂರ್ವಕವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಸರ್, ನನ್ನನ್ನ ಖಂಡಿತವಾಗಿ ಕಳುವು ಮಾಡಲಾರ. ಆದರೆ ಈಗ ತಾನೇ ನನ್ನ ಪತಿಯವರ ಹಣ ತೆಗೆದುಕೊಂಡು ಹೋಗಿದ್ದಾರೆ. ಹೇಗಾದ್ರೂ ಮಾಡಿ ಹಣ ತೆಗೆದುಕೊಂಡು ಬಂದು ನಿಮಗೆ ಮರಳಿಯ ಹಣವನ್ನು ಕೊಡುತ್ತೇನೆ. ಆದರೆ ನಮ್ಮ ಅಣ್ಣನನ್ನು ಕರೆದುಕೊಂಡು ಹೋಗಬೇಡಿ ಸರ್. ನೋಡಮ್ಮ, ನಿನ್ನ ಸಂಕಟ ನಿಮ್ಮ ಅಣ್ಣನ ಯಾವ ಸಮಸ್ಯೆಯಲ್ಲಿ ಸಿಲುಕಿದೆ ಅಂತ ನನಗೆ ಗೊತ್ತಾಗಿದೆ.
ಆದರೆ ನಾನೇನು ಮಾಡಲು ಅಸಮರ್ಥನಾಗಿದ್ದೇನೆ. ಶಾಲೆಯ ಆಡಳಿತ ಕಮಿಟಿಯವರು ನಿನ್ನ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಟಿರುವರು. ನೀವು ಶಾಲೆಯ ಆಡಳಿತ ಕಮಿಟಿಯವರಲ್ಲಿ ವಿನಂತಿ ಮಾಡಿಕೊಳ್ಳಬಹುದು. ಸದ್ಯ ನಾವು ಬಂದ ಕಾರ್ಯವನ್ನು ಮಾಡಲೇಬೇಕಾಗುತ್ತದೆ. ನಡಿ ಶಶಿಧರ್. ಸರ್, ನೀವು ಬಂದ ಕಾರ್ಯವನ್ನು ಮಾಡಬಹುದು. ಕಳುವು ಮಾಡಿದ ಅಪರಾಧಿ ನಾನೇ ಆಗಿರುವೆ. ತಂಗಿ ನಿರ್ಮಲ, ನಿನ್ನಣ್ಣ ಜೈಲಿಗೆ ಹೋಗುತ್ತಾನೆಂದು ನೀನು ನೊಂದುಕೊಳ್ಳಬೇಡಮ್ಮ. ಇದಾವುದನ್ನು ನೀನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ಚೊಚ್ಚಲ ಬಸುರಿ ಆದ ನಿನ್ನನ್ನು ತವರು ಮನೆಗೆ ಕರೆದುಕೊಂಡು ಹೋಗಿ ನಿನ್ನ ಸೀಮಂತ ಪೂಜೆ ಮಾಡುವ ಭಾಗ್ಯ ಈ ಪಾಪಿ ಅಣ್ಣನಿಗೆ ಬರಲಿಲ್ಲಮ್ಮ. ಮಗುವನ್ನಾದರೂ ಚೆನ್ನಾಗಿ ನೋಡಿಕೊಂಡು ನಿನ್ನ ಗಂಡನಿಗೆ ಎದುರುತ್ತರ ಆಡದೆ ಬಂದ ಕಷ್ಟಗಳನ್ನು ಎದುರಿಸಿ ಇನ್ನಾದರೂ ಧೈರ್ಯದಿಂದ ಬಾಳಮ್ಮ, ಧೈರ್ಯದಿಂದ ಬಾಳ. ಹಾಗೆ ಆಗ್ಲಿಲ್ಲ, ನೀನು ಹೇಳಿದಂತೆ ನಡ್ಕೊಳ್ತೀನಣ್ಣ. ಆಗಲಮ್ಮ, ನಾನು ಸದ್ಯವೇ ಬಿಡುಗಡೆಯಾಗಿ ಬರುತ್ತೇನೆ. ಅಣ್ಣ, ತಂಗಿ, ಧರ್ಮಕ್ಕೆ ಜಯವಿರಲಿ. ಇದು ಯಾರ ಪಾಲಿನ ವಿಧಿ ಲೀಲೆ? ಯಾರ ಪಾಲಿನ ವಿಧಿ ಲೀಲೆ? ಯಾರ ಗೈದ ಪಾಪಕ್ಕೆ ಯಾರಿಗೆ ಶಿಕ್ಷೆಯೋ? ನ್ಯಾಯ ನೀತಿ ಧರ್ಮಕ್ಕೆ ಬಿಡಲು ಬಡದಿದೆ, ಬಿಡಲು ಬಡದಿದೆ. ಹಾಲಿನಂತ ಬಾಳಿನಲ್ಲಿ ವಿಷವು ಬೆರೆದಿದೆ. ಮೋಸಕರ ವಂಚಕನ ಬದಲಾಗಿದೆ. ಹಾಲಿನಂತ ಬಾಳಿನಲ್ಲಿ ವಿಷವು ಬೆರೆದಿದೆ. ಮೋಸಕರ ವಂಚಕನ ಬದಲಾಗಿದೆ. ಹಸನಾರು ಸಬರಿದೆ, ಕರುವಾಡಕ್ಕೆ ಕುಳತಿದೆ. ಅನ್ಯಾಯದ ಕೈತಾವೆ. ಯಾರ ಕೈದ ಪಾಪಕ್ಕೆ ಯಾರಿಗೆ ಶಿಕ್ಷೆಯು? ಹೋಯ್ತ್ರಿ ಅಪ್ಪ, ಎಲ್ಲ ಹಾಳಾಗಿ ಹೋಯ್ತು. ನಮ್ಮ ಅಪ್ಪನ ದೆಸೆಯಿಂದ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಮಣ್ಣು ಪಾಲಾಗಿ ಹೋಯ್ತು. ಬಿಸ್ನೆಸ್ ಮಾಡ್ತೀನಂದ್ರು ಬ್ಯಾಡ ಅಂತಾರೆ, ಸಿಂಗಾರಿನ ಮದುವೆ ಆಗ್ತೀನಂದ್ರು ಬ್ಯಾಡ ಅಂತಾರೆ. ಅಲ್ರಿ, ಒಂದು ವರದಕ್ಷಿಣೆ ಆಸೆಯಾಗಿ ಬಲಿ ಬಿದ್ದು ಮನಸ್ಸಿಲ್ಲದ ಹುಡುಗಿನ ನಾನು ಕೊಳ್ಳಿ ಕಟ್ಟಕ್ಕೆ ನನಗೆ ಕನ್ಯೆ ನೋಡಕೊಂಡೇನ್ರಿ ಮಂಗ್ಯಾನ ಮಗ. ಅಲ್ರಿ, ನೀವು ಹೇಳ್ರಿ, ಒಂದು ಕಡೆ ಇದ್ದು ಚಿಕ್ಕಂದಿನಿಂದನೂ ಕೂಡಿ ಆಡಿದೀವಿ ನನ್ನ ಸಿಂಗಾರಿನ ಮರ್ಲಿಕ್ಕೆ ಆಗ್ತದೇನ್ರಿ? ಕರೆಂಟ್ ಹೋದ ಟೈಮಲ್ಲಿ ಬಾವಾಗಿದ್ದ ಮಂಗಳಲ್ಲಿ, ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಂಗಳಲ್ಲಿ, ಮನಸ್ಸಲ್ಲಿ ಒಂಚೂರ ಸೇಬಿಡ್ತು. ಏನ್ ಮಾಡೋ ಯಾರನ್ನ ಮರೆಯಾಕೊಂಡ್ರ ನಮ್ಮ ಕವಿರಾಜ ಸಾಹೇಬ್ರು ಯಾರನ್ನ ಮರಿಬೇಕಂತ ಮಾಡಿ ಓ ನನ್ನ ಹುಲಿಯ ಮರಿಯೋ ಪ್ರಸಂಗ ಬಂದೈತಿ. ಈಗ ಅದು ನಿನ್ನ ಅಯ್ಯೋ ಯಾಕ
ಯಾಕಂದ್ರ ನಮ್ಮಪ್ಪ ನನಗೆ ಕನ್ಯೆ ನೋಡಕ್ ಹೊಂಟಾನ ನಿನ್ನ ಕೂಡ ಮದುವೆ ಆಗ್ತೀನಂದ್ರ ನಾನು ಹೊರಗಾಗ್ತೀನಂತ ಲೇ ಅಪ್ಪ. ಅಂದ್ರ ನಿಮ್ಮ ಅಪ್ಪನ ಮಾತು ಕೇಳ್ಕೊಂಡು ನನಗೆ ಮೋಸ ಮಾಡ್ಬೇಕಂತ ಮಾಡೇನು? ನಿನ್ನ ನಂಬ್ಕೊಂಡು ನಾ ಕುಂತೀನಿ. ಅಯ್ಯಯ್ಯ, ನೀ ಇನ್ನೊಂದು ಮದುವೆ ಮಾಡ್ಕೋತಿ ಅಂದ್ರೆ ನನ್ನ ಗತಿ ಏನು? ನನ್ನ ಮದುವೆ ಆಗೋರು ಯಾರು? ಲೇ ಸಿಂಗಾರಿ, ಯಾಕೆ ಸುಮ್ಮಳಕತ್ತಿ? ನಿನ್ನ ಕಣ್ಣೀರು ಈ ಭೂಮಿ ಮೇಲೆ ಬಿದ್ರ ಮಳಿ ಬರೋದ್ ಸಹಿತ ಬಂದಾಗಿ ಹೋಗ್ತತಿ ಲೇ ಅಪ್ಪ. ನೋಡ ನನ್ನ ಲೈಲಾ, ನಮ್ಮಪ್ಪ 3 ಲೋಕ ಸುತ್ತಿ ಆ ರಂಭ ಓರಿಸಿ ಮೇನಕ್ಕೆ ತಿಲೋತ್ತಮ ಅಂತ ಅಪ್ಸರೆ ತಂದರು, ನಾ ಮಾತ್ರ ನಿನ್ನ ಕೈ ಬಿಡಲಾರೆ. ಹೌದಾ ಹೊಲಿಯ? ಓ ಗಣವ ಹೌದೇನು ನನ್ನ ಸೂರ, ನನ್ನ ಸರದಾರ? ಹೂನ ಸಿಂಗಾರಿ. ರೀ ಹವಾಲ್ದಾರ್ ಸಾಹೇಬ್ರ, ಹೇಳ್ರಿ. ರೀ ಹವಾಲ್ದಾರ್ ಸಾಹೇಬ್ರ, ಇಲ್ಲ ಅವ್ರ ಅಲ್ಲಿ ಏನೇ ಅಲ್ರಿ, ಅಲ್ಲಿ ಹೇಳಕತ್ತೀನ ರೀ. ಹವಾಲ್ದಾರ್ ಸಾಹೇಬ್ರ ಅಂತೇ ರಾತ್ರಿ ಮಕ್ಕೊಂಡಾಗ ಕುಂತಾಗ ಕನಸ್ನ್ಯಾಗ ಮನಸ್ನ್ಯಾಗ ಎಲ್ಲ ಅವನ ಬಂದಂಗ ಆಕಿತ್ ನನಗೆ ಮೊದಲ. ಆದ್ರೆ ಈಗ ಮಾತ್ರ ಹಂಗಿಲ್ಲ. ಬಗ್ಲ ಬಾಯಿಲ್ ನೀ ಅಂತೂ ನನ್ನ ಮೋಸ ಮಾಡೋದಲ್ಲ, ಮದುವೆ ಆಗೋದು ಗ್ಯಾರಂಟಿ ಹೌದಲ್ಲ? ನಿಮ್ಮ ಅಪ್ಪನ ಮಾತು ಕೇಳಂಗಿಲ್ಲ ಹೌದಲ್ಲ? ಆತು, ನೀವು ಹೆಂಗೆ ಹೇಳ್ತೀರಿ ಹಂಗ ಕೇಳ್ಕೊಂಡು ನಾ ಇಬ್ರು ಕೂಡಿ ಮದುವೆ ಮಾಡ್ಕೊಂಬೇಡ. ಯಾಕ ನಿಮ್ಮ ಅಪ್ಪನ ಮಾತು ಮಾತ್ರ ಕೇಳಬೇಡ ನೀನು. ಓಕೆ, ಹಂಗಾರ ಇಬ್ರು ಕೂಡಿ ಎಲ್ಲಿಗೆ ಹೋಗಿ ನೋಡಿವನು? ಹಂಗಾರ ಎಲ್ಲಿಗೆ? ಎಲ್ಲಿ? ಇಲ್ಲೇ ಅಂದ್ರ ಇಲ್ಲೇ ನಮ್ಮ ಕೆರೆಂಗದಾಗ. ಯಾಕ ಅಲ್ಲೇನು ಮಾಡ್ತೀವಿ ಹೋಗಿ? ಮುझे तेरे जैसा लड़का मिल जाए तो क्या बात है, मुझे तेरे जैसा लड़का मिल जाए तो क्या बात है, मुझे पास बुलाए, मुझे पास बुलाए, मुझे प्यार करा. ಮಾಮ ನೀನು ಒಂದು ಎಬ್ಬಸು, ನೀನು ಒಂದು ಎಬ್ಬಸು. ಓಲ್ ಬಿಡ್ರಿ, ಈ ಸದ್ಯ ನಾ ಏನು ಮಾಡ್ಬೇಕಂತ ತಿಳಿಲಿಲ್ಲ. ಓ ಬಂತ. ಈಗಿನ ಕಾಲದ ಹುಡುಗರು ಲವ್ ಸಿನಿಮಾ ನೋಡಿ ಎಲ್ಲಿ ಬೇಕಲ್ಲೇ ಶೂಟಿಂಗ್ ಚಾಲೂ ಮಾಡ್ತಾವ್ರಿ. ಲೇ ಮಗನ, ನನ್ನ ಹೆಂಡತಿ ಸಿಂಗರಿ ದಾರಿ ಮೇಲೆ ಕೈ ಹಿಡಿದು ಆಡಿ ಕುಣಿತೇನ್ಲೇ ಮಂಗ್ಯಾನ ನನ್ನ ಮಗನ. ಅರೇ ಪೊಲೀಸ್ ಸಾಹೇಬ್ರ, ದಾರಿ ಮ್ಯಾಗ ಕುಣಿದ ಹೋಯ್ ರೂಮ್ನಾಗ ಡಿಸ್ಕೋ ಡ್ಯಾನ್ಸ್ ಆಡಕ್ ಆಗ್ತದೆ ಏನ್ರಿ? ಲೇ ಮಗನ ಮಾತಾಡಬಾಡ್ಲಿ, ನೀ ಮಾತಾಡಲ್ಲ ಮೈ ಎಲ್ಲ ಉರಿದೋಗತ್ತ. ಲೇ ಸಿಂಗಾರೆ, ನೀನು ನಾಳೆ ನನ್ನ ಹೆಣ್ಣು ತಗೊಳ್ದಿ ಹೋಗಿ ಲಬ್ಡಾ ನಮ್ಮ ಮಗನ ಕೂಡ ಮರದಿ ಬಿಟ್ಟೋರಂಗೆ ಆಡಿ ಕುಣಿತೇನ್ಲೆ ಟಕ್ ಟಕ್ ಅಂತ. ಐ ಸಾಕ್ ಬಾಯ್ ಮುಚ್ಚ್ರಿ, ಹವಾಲ್ದಾರ ಯಾರ ಮನೆ ಮಾತಾಡಕತ್ತೀನಿ ನೀನು? ನಾನು ಅವನ ಜೊತೆ ಯಾಕ್ರಿ ಹಾಡ್ಕೊಂಡಿನಿ? ನಾ ಯಾಕೆ ನಿಮ್ಮ ಮದುವೆ ಹಾಕಿದ್ದೀನಿ ಗೊತ್ತಾಯ್ತಿಲ್ಲ? ನಾ ಯಾಕೆ ಅವನ ಜೊತೆ ಹಾಡ್ಕೊಂಡಿಬೇಕು? ಲೇ ಸಿಂಗಾರೆ, ನೀ ಇಬ್ರು ಕೈ ಹಿಡಿದು ಕುಣಿದು ಕಣ್ಣಾರ ನೋಡಿ ನಾನು ಕಣ್ಣಾಕ ಮಣ್ಣು ಉಗ್ತಲ್ಲ ಅಂತೀನಿ. ನೀವು ನೋಡಿದ್ದು ಖರೇನ ಐತದು. ಯಾಕಂದ್ರೆ ಈ ಸದ್ಯ ಹಾಡಿ ಕುಣಿದಿದ್ದು ಯಾಕೆ ಗೊತ್ತೇನು? ನಾಳೆ ನಮ್ಮ ಊರಾಗ ಕಾರ್ತಿಕ್ ಐತಿ. ಕಾರ್ತಿಕ್ದೊಳಗೆ ಒಂದು ನಾಟಕ ಹಚ್ಚಾರ. ಆ ನಾಟಕದೊಳಗೆ ನನಗೊಂದು ಪಾತ್ರ ಕೊಟ್ಟಾರ. ಆ ಪಾತ್ರದಾಗ ಡ್ಯಾನ್ಸ್ ಹೆಂಗೆ ಮಾಡಬೇಕು, ಯಾವ ಥರ ಟಚಿಂಗ್ 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 ಮಾಡಬೇಕು, ಯಾವ ಥರ ತಬ್ಕೊಂಡಿರ್ಬೇಕಂತ ಅವ್ರು ಹೇಳಿಕೊಡಾಕತ್ತಿದ್ರು. ನಾ ಕೇಳಾಕತ್ತಿದ್ದೆ. ಹ್ಞೂನ್ರಿ ಪೊಲೀಸ್ ಸಾಹೇಬ್ರ, ಇವ್ರ ನಾಟಕಕ್ಕೆ ನಾನೇ ಡೈರೆಕ್ಟ್ರ, ಈ ಸಿಂಗಾರಿನ ಮೇನ್ ಕಾಮಿಡಿ ಪಾತ್ರ. ಅಡ್ಡಿಲ್ಲಪ್ಪ, ಡೈರೆಕ್ಷನ್ ಚೆನ್ನಾಗಿ ಕೊಡ್ತೀಯ ಕೊಡು ಅಂದಂಗ. ಅಲ್ಲೇ ಕವಿರಾಜ, ಈ ಸಿಂಗರ್ಗೆ ಯಾಕೆ ಆಶಾ ಪತ್ರ ಕೊಟ್ಟಿಲ್ಲ? ರೇ ಪೊಲೀಸ್ ಸಾಹೇಬ್ರ, ಮತ್ತು ನಮ್ಮ ಊರಾಗ ಆಶಾ ಪತ್ರ ಮಾಡುವಂಥ ಹೆಣ್ಮಕ್ಳು ಯಾರದಾರ್ರಿ? ಬೇಸ್ ಮಾಡಿದ ಬಿಡು. ಇಲ್ಲೇ ಹುಬ್ಳ್ಯಾಗ ಬಾದಾಮಿಗಿದ್ರಲ್ಲ ಅವ್ರನ್ನ ತರಿಸ್ಬೇಕಾಗಿತ್ತು. ಇಲ್ಲರಿ, ಬಾದಾಮಿ ಹತ್ರ ಅಂಶನೂರಾಗಿದ್ದ ಕರ್ಸಿವ್ರಿ ಹೆಣ್ಮಕ್ಳನ್ನ. ಅಂದಂಗ ನಾಟಕ ಯಾವ್ದಲೇ ಕವಿರಾಜ? ನಾಟಕ ಸಿಡುಕು ಬೇಡ ಸಿಂಗಾರಿ, ದುಡುಕು ಬೇಡ ನೀವು ಹೊಯ್ಯಾರಿ. ಮತ್ತ ಕತಿ ಯಾರ್ದಪ್ಪ ಕವಿರಾಜ? ಕತಿ ಮಾರ್ತಿ ಬಾಡ್ಕೇರ್ ಅವ್ರದ್ರಿ. ಲೇ ಕವಿರಾಜ, ಮತ್ತ ಅಂದಂಗ ಪೆಟ್ಟಿಗೆ ಮಾಸ್ತರ್ಗೆ ಯಾರಿಗೆ ಹೇಳಪ್ಪ ಮಗನ? ಪೊಲೀಸ್ ಸಾಹೇಬ್ರ, ಇಲ್ಲೇ ಮಿಸ್ಟೇಕ್ ಮಾಡಿಬಿಡಿ ನೋಡ್ರಿ. ಪೆಟ್ಟಿಗೆ ಮಾಸ್ತರ್ ಇನ್ನೂ ಯಾರಿಗೆ ಹೇಳ್ಬೇಕಂತ ಡಿಸೈಡ್ ಮಾಡಿಲ್ರಿ. ಲೇ ಕವಿರಾಜ, ಇಲ್ಲೇ ನಮ್ಮ ಬೇಳೂರು ಮಾಸ್ತರ್ ಅದಾರಲ್ಲ ಅವ್ರಿಗೆ ಹೇಳ್ಬಿಳೆ. ಕೊಪ್ಪಳ ಜಿಲ್ಲೆದಾಗ ಫೇಮಸ್ ಆಗ್ಯಾರ ಅವ್ರ. ಹೇಳಕತ್ತಿದ್ದು ಮೊದಲ ಸರ್ಗೆ ಹೇಳು, ಯಾಕಂದ್ರೆ ಅವ್ರು ಬಾರ್ಸಾಕತ್ತಾರ ನಮ್ಮಂತ ಹುಡುಗಿಯರಿಗೆ ಅತ್ತೆ ಕುಣಿತಿರ್ತಾರ. ಆಗಲ್ರಿ ಪೊಲೀಸ್ ಸಾಹೇಬ್ರ, ನೀವು ಹೇಳ್ದಂಗ ಮಾಡ್ತೀನಿ. ಮತ್ ನೀವು ನಮ್ಮ ನಾಟಕಕ್ಕೆ ಬರಲ್ಲ. ನಾಟಕಕ್ಕೆ ಬರೋದೇ ಇದ್ರಿ ಏನ ಬರ್ತೀನಿ. ನಾನು ಸಿಂಗಾರ ಆಶೆ ಮಾಡ್ಯಾಳ ಅಂದ್ಮೇಲೆ ಬುಡಕ್ಕಾಗತ್ತಾನ. ಪೆಟ್ಟಿಗೆ ಮಾಸ್ತರ್ ಬಗಲಾಗ ಒಂದು ಕುರ್ಚಿ ಹಾಕಿಬಿಟ್ರು ಕೊಟ್ಬಿಟ್ರ ಅಂತ ಏನು ಮಜಾ. ಸಿಂಗಾರೆ, ನಾ ಇನ್ನು ಡ್ಯೂಟಿಗೆ ಹೋಗ್ಬೇಕ, ಭಾಳ ಹೊತ್ತಾತ. ದಾರಿ ಮೇಲೆ ಈ ಮಂಗೆ ನನ್ನ ಮಗನ ಜೋಡಿ ನಿಲ್ಬೇಡ, ಜಲ್ದಿ ಬಾ ಮನೆಗೆ. ಮತ್ತೆ ತಡೆ ಮಾಡ್ತೀವಿ, ಹೊಡೆಯಲ್ಲ ಒಂದು ರೂಪನ್ಯಾಗ. ಗೌರಿ ಮೊಗವು ಚಂದಿರನಂತೆ ನನ್ನ ಬಂಗಾರಿಸಿ
ಶಿಂಗಾರಿ ಗೌರಿಯ ಮಾತು ಗೊತ್ತಲ್ತೆ ಮಾತು ಗೊತ್ತಲ್ತೆ ಗೌರಿ ಮಗವು ಜಗದಂತೆ ಗೌರಿ ಮಗವು ಹುಣ್ಣಿಮೆಯಂತೆ ನನ್ನ ಬಂಗಾರಿ ಹುಣ್ಣಿಮೆಯಂತೆ ನನ್ನ ಬಂಗಾರಿ ಸಿಂಗಾರಿ ಗೌರಿ ಮಾತು ಬರ್ತಲ್ತಿ ಮಾತು ಬರ್ತಲ್ತಿ ಜಿಂಜಿಗೆ ಮನೆಯೇ ಹೊಸಗಿಲಿಯೇ ಮಲಿದು ಬಂದ ಪ್ರೇಮ ಸಿರಿಯೇ ಮೇಲೆ ಬಾಡಿಲು ನನಗಾಗಿ ಜಾರಿ ನಿನಗುವ ದಾರಿಗೆ ನಿನಗುವ ದಾರಿಗೆ ಹೊಲದಲ್ಲಿ ಓಡುವಾಗ ಕಾಗೆಯೋ ಚಂದ ಹಲಗೆಲ್ಲ ಕೆಂಪೀರಾದ ಕಿವಿಗೆಲ್ಲ ಚಂದ ಹೊಲದಲ್ಲಿ ಓಡುವಾಗ ಕಾಗೆಯೋ ಚಂದ ಹಲಗೆಲ್ಲ ಕೆಂಪೀರಾದ ಕಿವಿಗೆಲ್ಲ ಚಂದ ಅವಳ ಕೈಗೋಜಿ ವಲ್ಲಾಯ್ದ ಬೈರು ಅವಳೆ ತುಟಿ ಆಯ್ತು ನೀರು ಅವಳೆ ಮೈಸೂರು ಬಂದಾಯ್ತು ಬೈರು ಅವಳೆ ತುಟಿ ಆಯ್ತು ಮುದ್ದು ಗೌರಿ ಮುದ್ದುಗಾಡಿದೆ ಅವಳ ಆಟ ನೋಡಿದೆ ಅಕ್ಕಿ ಬೆರಗಾಗದ ಅವಳ ಮಾತು ಕೇಳಿದೆ ದೂರ ಮಾವಿನ ಮರದಲ್ಲಿಗೂ ಮೌನ ಮಾತಾಡಿದು ಮೌನ ಮಾತಾಡಿದು ಗೌರಿ ಮಗವು ಜಗದಂತೆ ಗೌರಿ ಮಗವು ಹುಣ್ಣಿಮೆಯಂತೆ ನನ್ನ ಬಂಗಾರಿ ಸಿಂಗಾರಿ ಗೌರಿ ಮಾತು ಬಂದಲ್ರಿ ಮಾತು ಬಂದಲ್ರಿ ನದಿಯಲ್ಲಿ ಜೋವಾಗ ನೀನಂತೆ ಹಾಡಿ ನನ್ನನ್ನು ನೋಡಿದಾಗ ನಿನ್ನಂತೆ ಓಡಿ ನದಿಯಲ್ಲಿ ಜೋವಾಗ ನೀನಂತೆ ಹಾಡಿ ನನ್ನನ್ನು ನೋಡಿದಾಗ ನಿನ್ನಂತೆ ಓಡಿ ಅದು ಹಾಡುತ್ತ ತುಂಟಾಟದಿಂದ ಹೋಗಿ ಹಾಡುತ್ತ ಸಂತೋಷದಿಂದ ಕೆಳಗೆ ಹಾಡುತ್ತ ತುಂಟಾಟದಿಂದ ಹೋಗಿ ಹಾಡುತ್ತ ಸಂತೋಷ ಮುದ್ದು ಗೌರಿ ಅಕ್ಕಿ ಹಾಡಿದೆ ಅಕ್ಕಿ ತುಳಿದು ಉಡಿದೆ ತುಗೆ ಬೆರಗಾಗುತ್ತ ಅಕ್ಕಿ ಹಾಡಿದೆ ಮೇಲೆ ಬಾರಿಲು ನೆಲಗಿದ ಬೆಳಗುವ ದಾರಿಗೆ ಬೆಳಗುವ ದಾರಿಗೆ ಗೌರಿ ಮಗವು ಚಂದ್ರನಂತೆ ಗೌರಿ ಮಗವು ಹುಣ್ಣಿಮೆಯಂತೆ ನನ್ನ ಬಂಗಾರಿ ಸಿಂಗಾರಿ ಮಾತು ಬಂದಲ್ರಿ ಮಾತು ಬಂದಲ್ರಿ ನಾನು ಎತ್ಕೊಂತೀಯ ನಾನು ಎತ್ಕೋಲೆ ಅಂತ ಕೇಳ್ತಾನ ಬಸ್ಸರ ಬೆಳಿಗ್ಗೆ ಬಸ್ಸರ ಎತ್ಕೊಂತಾನಂತಾನ ಏನಾಗಲ್ಲಂತ ಕಂಡು ನೀ ಹುಡುಗನ ಕೈಲಿ ಆಗೋದು ದೊಡ್ಡದಲ್ಲ ನಾ ಎತ್ತಿಸ್ಕೊಳ್ಬೇಕಲ್ಲ ನೀನಾಗ್ಲಿ ಎದ್ದು ಹೇಳ್ತೀನಿ ಯಾಕ ನಾನು ಎಬ್ಸೋದು ಬೇಡ ನೀನಾಗ್ಲಿ ಎದ್ದು ಹೇಳ್ತಿದ್ದೆ ಹೌದಪ್ಪ ನಂದು ಎದ್ದು ಬಿಟ್ಟತ್ತು ಏನು ಮಾಡಲಿ ತಡೆಯಕ್ಕಾಗೋದು ನೀನು ನೋಡಿ ಅಲ್ಲ ಹಾ ಅಲ್ಲಿ ಯಾರ ಬರಕತ್ತಾರ ರೋಡಲ್ಲಿ ಆಯ್ತು ನಾ ಇನ್ ಬರ್ಲ ನಿಮ್ಮ ಅಪ್ಪ ಪಿ ಎಮ್ ಎಲ್ ಎ ಪಿ ನಮ್ಮಪ್ಪ ದಳಪತಿ ಇತ್ತಾಗರಕ ಅದನ್ನ ಹೇಳಕತ್ತಿದ್ದು ನಿಮ್ಮ ಅಪ್ಪ ದಳಪತಿ ಅಯ್ಯಯ್ಯೋ ನಾವಿಬ್ರು ನಿಂತದ್ ನೋಡಿದ್ರ ಮಂಗ್ಯಾನ ಮಗನ ಮೈಯೆಲ್ಲ ಉರಿತೈತ್ಲೆ ಒಂದು ನೀನು ಮರಿ ಏನು
ಬಾಜು ಅವನು ಪಿ ಅದ ನೋಡಿ ಅವನು. ಹೌದು, ಅವು ಬಂದಂದ್ರೆ ಅವ್ರು ಇರಲೇಬೇಕು, ಇಲ್ಲಾಂದ್ರೆ ಕೆಲಸ ಇಲ್ಲ. ಹೌದಾ? ಹಂಗಾರೆ ಹೆಂಗ್ ಮಾಡೋದು? ಏನು ಮಾಡೋದು? ನೀ ನಾಳೆ ಭೇಟಿ ಆಗೋಣ. ಹಂಗಾರೆ ಹೋಗ್ ಬರ್ಲ್ಯಾ? ಓಕೆ, ಹೋಗ್ ಬರ್ಲ್ಯಾ? ಹೋಯ್ ಬಾ. ಕೊಡ್ತಾರ ನನ್ನ ಕೊಡ್ತಾರ ನೋಡಕ ನಾಳೆ ಬರ್ತಾರ ಗಟ್ಟಿ ಮಾಡಿ ಬರ್ತ ಬರ್ತೀನೋ ನಿನ್ನ ಕೂಡ ಗೆಳೆಯ ನನ್ನ ಕೈ ಬಿಡಬೇಡ ಕಟಕರ ಕೈ ನನ್ನ ಕೊಡಬೇಡ. ಓ ಬರ್ಲಿ, ಬಾಯ್ ಬಾಯ್. ಬಾ 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 ಎಷ್ಟು ದಿಮಾಕಿದಿತ್ರಿ ಅಪ್ಪ ಈ ಹೆಣ್ಣಿಗೆ. ಅಲ್ರಿ ರೋಡ್ ಮೇಲೆ ನಿಂತ್ಕೊಂಡು ಒಂದ್ಸಲ ಅಲ್ದ ಎರಡೆರಡು ಸಲ ಮೂರು ಸಲ ತಾಕತ್ತ ಕುಣಿದಿದ್ದಲ್ರಿ ಅಪ್ಪ ಈ ಹೆಣ್ಣ. ಬಾ 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 ಕಾಲ್ ಮನೆ ಕೆಟ್ಟೋತ್ರಿ ಅಪ್ಪ, ಕಾಲ್ ಮನೆ ಕೆಟ್ಟೋತು. ಛೇ ಛೇ ಲೇ ಮಗನ ಕವಿರಾಜ, ನೀನು ಎಷ್ಟು ಸಲ ಹೇಳಿನ್ಲೆ ಈ ದರಿದ್ರ ಹೆಣ್ಣಿನ ಸಂಗ ಮಾಡಬೇಡ ಅಂತ. ಹೇಳು ಮಿಸ್ಟರ್ ದಳಪತಿ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರಿ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಎಲ್ಲರಿಗೂ ಎಪ್ಪಟ್ಟು ವರ್ಷ ಮುಗಿದಾಗೈತೆ. ಡ್ಯಾಡಿ, ನಾನು ನಿನಗೆ ಎಷ್ಟು ಸಲ ಹೇಳಿನಿ ಮದುವೆ ಆದ್ರ ಸಿಂಗರಿ ಅಂತ ಹೇಳಿ. ಎಲ್ಲ ಕುನ್ನಿ, ನೀನು ನನಗೆ ನಾ ಜನ್ಮ ಕೊಟ್ಟ ಮಗ ನೀನು. ಇಂದು ನನ್ನ ಮಗನೇ ನನ್ನ ಮಾತನ್ನು ಕೇಳಿದ್ರೆ ಛೇ ಇದು ಒಂದು ಜನ್ಮವೇ, ಇದೊಂದು ಬದುಕೆ. ಏ ಮಗನ ಕವಿರಾಜ, ಆ ಹುಡುಗಿನ ಮದುವೆ ಆಗ್ತೀನಿ ಅಂತಂದ್ರೆ ಹಂಗ ಒಂದ್ಸರ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬಂದು ಜಾಟ್ ಹೋದ್ನ ಅಂತಂದ್ರೆ ಇಲ್ಲ ಗಿಮಿ 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 ಅಂತ ಬೀಳ್ತೀನಿ ನನ್ನ ಮಗನ. ನಿನಗೆ ಆ ಹುಡುಗಿ ಮಂಜು ಆದ್ರೆ ಏನು ಸಿಗುತ್ತೆ ನಿನಗೆ ಮಣ್ಣ? ನಾನು ನಿನಗಾಗಿ 4 ಶ್ರೀಮಂತರ ಕನ್ಯೆ ಹುಡ್ಕೊಂಡು ಬಂದೀನಿ. ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಬಾಯಿ ಮುಚ್ಕೊಂಡು ಹೇಳ. ಲೇ ಮುಕುಂದ ಮುರಾರಿ, ನಾವು ನೋಡ್ಕೊಂಡು ಬಂದಿರೋ ಶ್ರೀಮಂತ ಕನ್ಯೆಗಳ ಫೋಟೋನ ನನ್ನ ಮಗನ ಕೈ ಕೊಡ್ಲೆ, ಅವ ಒಂದ್ ನೋಡಿ ಸೆಲೆಕ್ಟ್ ಮಾಡ್ಲೆ. ತಾಡ್ರಿ ಧನ್ಯರ ತೋರ್ಸ ಮಟ್ಟಾರ ತಡ್ತೀರಿ ಇಲ್ಲ? ತೋರ್ಸ ಬೇಗ. ಸಿಕ್ತೇನರ ಇಲ್ಲಿ ನೋಡ್ರಿ, ಫಸ್ಟ್ನೇ ಕನ್ಯಾ ತಂದೆ ತಾಯಿಗೆ ಒಬ್ಳೆ ಮಗಳ ರೂಪದಲ್ಲಿ ಸೋರ್ಪನಿಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನ ನೋಡ್ರಿ. ಲೈಲ್ಯಾಂಡ್ ಗಾಡಿ ಇದ್ದಂಗ ಅದಾಳ. ಆಕೆಗೆ ತಳಗು ಒಂದಿಲ್ಲ ಮ್ಯಾಲಿ ಒಂದಿಲ್ಲ ನೋಡ್ರಿ. ಎಲ್ಲಾಕಿ ತಳಗು ಒಂದಿಲ್ಲ ಮ್ಯಾಲಿ ಒಂದಿಲ್ಲ. ಸಿಕ್ತೇನಾರ ತಪ್ಪು ತಿಳ್ಕೊಳಕ್ ಹೋಗ್ಬಿಡ್ರಿ. ಆಕೆಗೆ ಒಂದು ಕಾಲಿಲ್ರಿ, ಆಕೆಗೆ ಒಂದು ಕಣ್ಣ ಇಲ್ಲ ನೋಡ್ರಿ. ಏ ತಮ್ಮ, ಹಾರಿಸಿ ಚಲೋದ್ ಹಿಡ್ಕೊಂಬಂದಿಯಪ್ಪ. ಆಕಿ ನೀನ ಕಟ್ಕೊಂಬಿಡ್ಲ, ಬರೋಬ್ಬರಿ ಸೂಟಿಲ್ಲ ಅವನೊಂದು ಜೋಡಿ. ಚೆಕ್ ದಣ್ಯರ, ಇದು ಎರಡನೇ ಕನ್ಯಾ ನೋಡ್ರಿ. ಬಾ 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 ಚೆಕ್ ದಣ್ಯರ, ಕಾಣಕ ಇವಳು ಸುಂದ್ರಿ ಹಂಗ, ಕಾಗೆ ಬಣ್ಣಕ್ಕ ಇವಳು ಬಣ್ಣಕ್ಕ ವ್ಯತ್ಯಾಸನ ಇಲ್ರಿ. ಹೈಟು 3.5 ಫೂಟ್, ತೂಕ ಬರೋಬ್ಬರಿ 80 kg. ಇವಳು ಸ್ಪೆಷಲ್ ಹ್ಯಾಬಿಟ್ ಏನಂದ್ರೆ ತಿಂಗಳಿಗೆ 2 ಸಲ ಸ್ನಾನ ಮಾಡ್ತಾಳ್ರಿ. ಅಮಾಸಿಗೆ ಒಂದ್ಸಲ, ಉಣಿಗೆ ಒಂದ್ಸಲ. ಲೇ ತಮ್ಮ, ಇದನ್ನ ಬರೋಬ್ಬರಿ ಹಾರಿಸಿ ಹಿಡ್ಕೊಂಬಂದಿ ನೋಡ್ಲೆ. ಯಾಕಪ್ಪ ಅಂದ್ರೆ ನೀನು ಭಾಳ ಕಡೆ ಅಡ್ಡಾಡಿದಿ, ನಿನಗೆ ಕನ್ಯನ ಸಿಕ್ಕಿಲ್ಲ. ಆಕಿ ನೀನು ಕಟ್ಕೊಂಬಿಡ್ಲೆ, ನೀನು ಅಮಾಸಿ ಆಕಿ ಅಮಾಸಿ ಬರೋಬ್ಬರಿ ಸೂಟಿಲ್ಲ ಜೋಡಿ ಅವನವನ. ಸಿಕ್ತೇನಾರ ಇದು 3ನೇ ಕನ್ಯಾ ನೋಡ್ರಿ. 10 ಸತ ಲಗ ಹೊಡೆದಳ ಲಗ. ಆಕೆಗೆ ಒಂದಿಲ್ಲ ನೋಡ್ರಿ. ಏನ್ಲಾಕಿ ಒಂದಿಲ್ಲ, ಆಕೆಗೆ ಒಂದು ಕೈ ರೀ ಚಿಕ್ಕದನರ. ಏ ಇದನ್ನ ಬರೋಬ್ಬರಿ ಆಡ್ಸಿ ಹೇಳಿ ಮಾಡಿಸಿ ಹಿಡ್ಕೊಂಬಂದಿರಪ್ಪ. ಯಾಕಪ್ಪ ಅಂದ್ರೆ ಆಕಿ ಕೈ ಇಲ್ಲ, ನಮ್ಮಪ್ಪ ಕಾಲಿಲ್ಲ, ಕಟ್ಲೆ ಅವನು ಬರೋಬ್ಬರಿ ಸೂಟಿಲ್ಲ ಜೋಡಿ. ಲೇ ಮಗನ ಕವಿರಾಜ, ಲೇ ಮಗನ ಆಕಿನ ಮದುವೆ ಆಗಂತ ಕಪಾಕ್ ಹೊಡೆದ್ಬಿಟ್ಟೆ ನಿನಗ. ಅಲ್ಲಲೇ ಈ 3 ಕನ್ಯೆ ನಿನಗೆ ಇಷ್ಟ ಆಗಿದ್ರೆ ಏನಾದ್ಲೆ ಮಣ್ಣ? ನನ್ನ ಹತ್ರ ಇನ್ನೊಂದು ಸ್ಪೆಷಲ್ ಕನ್ಯೆ ಐತಿ. ಆ ಕನ್ಯೆ ನೀವು ನೋಡ್ಬಿಟ್ರ ಅಪ್ಪಾಜಿ ನಾನು ಇದಾ ಹುಡುಗಿನ ಮದುವೆ ಆಗ್ತೀನಿ, ಅಪ್ಪಾಜಿ ನಾನು ಇದಾ ಹುಡುಗಿ ಮದುವೆ ಅಂತ ನನ್ನಿಂದ ಜೋಲ ಸೋರ್ಸ್ಕೊಂತ ಆಡಾಡ್ತೀನಿ ನನ್ನ ಮಗನ. ಯಾರು ಸಿಂಗಾರ? ಏ ನೋಚ್ಚು ಬಾಯ್. ಏ ಮುಕುಂದ ಮುರಾರಿ, ಕುಡುಕ್ ನನ್ನ ಮಕ್ಕಳು ಅವ್ರಿಗೆ ಗ್ಯಾಪ್ ಕೊಡ್ಬಾಡ್ಲಿ. ಸಿಂಗರ್ ಕಡೆ ಹೋಗತ್ತ ಮೂಡ. ನಮ್ಮ ಹತ್ರ 4ನೇ ಕನ್ಯಾನ ಅವ್ ನೀ ತೋರ್ಸ್ಬಿಡ್ಲೆ ಗಳನ. ತಡ್ರಿ ತೋರ್ಸ ಮಟ್ಟಾರ ತಡ್ತೀರಿ ಇಲ್ಲ? ಬೇಗ ತೋರ್ಸೋ, ತುಡುಗ್ದಾನ ಆಯ್ತದ. ಬೀಸ್ ದೋರಿದಿನ ಮಗನ. ಸಿಕ್ತೇನಾರ ಲಕ್ಷಾಧೀಶ್ವರಿಗೆ ಒಬ್ಳೆ ಮಗಳು ನೋಡ್ರಿ. ಈಕೆ ಚಿಕ್ಕ ದಣ್ಯರ, ಇವ್ರ ಹವ್ಯಾಸ ಏನಂದ್ರ ಕ್ಲಬ್ಬಿಗೆ ಹೋಗೋದು, ಸಿಗರೇಟ್ ಸೇದೋದು, ಬೀರ್ ಕುಡಿಯೋದು, ಸೇಕ್ ಗಂಡು ಹುಡ್ರು ಕೂಡ ಮಜಾ ಮಾಡಿ ಈಗಾಗಲೇ 3 ಸಲ ಜಾಮ್ ಆಗ್ಯಾಳ್ರಿ. ಲೇ 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 ನಿಲ್ಲ ಸರಿಲ್ಲ ಸಾಕು.
ನಾನು ಆವಾಗ್ಲಿಂದ ಕೇಳ್ತಾನೆ ಇದ್ದೀನಿ, ಯಾರಿಗೂ ಮಾರಾಟವಾಗದ ಕನ್ಯೆಗಳನ್ನ ತಂದು ನನ್ನ ಕೊರಳಿ ಕಟ್ಟಕ್ಕೆ ನೋಡಕತ್ತೀರ? ಅಲ್ಲ ಡ್ಯಾಡಿ, ಹಾ ಇಂಥವ್ರನ್ನ ಕಟ್ಟಿಗೆ ಏನೇನು ಅರೆ ಹುಚ್ಚ ಅಂತ ತಿಳ್ಕೊಂಡೇನ? ಬೇಸಿದಾರಲ್ಲೋ ಯಪ್ಪ. ಏನು ಬೇಸಿ ಅದಾರೋ ನೀನು? ಒಬ್ಬಾಕಿ ಕೈ ಇಲ್ಲ, ಒಬ್ಬಾಕಿ ಕಾಲಿಲ್ಲ, ಒಬ್ಬಾಕಿ ಕಣ್ಣು ಇಲ್ಲ. ಏ ಅವೆಲ್ಲ ಇದಕ್ಕೆ ಬೇಕಲ್ಲ ನಿಂಗ? ಏ ಇವ ಮೇನ್ ಎದ ಇಲ್ದ ತಗೊಂಡು ಏನು ಮಾಡ್ತೀವಿ? ಇರ್ಬೇಕಾದೈತಿ. ಲೇ ನಮ್ಮ ಡ್ಯಾಡಿ ಪಿಯಗಳಿರ, ನಮ್ಮ ಡ್ಯಾಡಿ ಮತ್ತು ನೀವು ಸೇರಿ ತಂದಿರುವ ಕನ್ಯಾಮಣಿಗಳನ್ನ ನಮ್ಮ ಡ್ಯಾಡಿ ಮತ್ತು ನೀವು ಕಟ್ಟಿಗೆ ಸಾಯಿರಿ ಮಕ್ಕಳ. ಡ್ಯಾಡಿ ನಾನು ಬರಲೆ? ಎಲ್ಲಿಗೆ? ಐ ಆಮ್ ಗೋಯಿಂಗ್ ಟು ಸಿಂಗಾರಿ ಮನೆ ಕಡೆ. ಏ ಬೇಡ ಹೋಗವ ಬೇಡ. ಚಿಕ್ಕನರ ಇವು 4 ಕನ್ಯೆ ಅದಾವಲ್ಲ, ನೀವ ಮದುವೆ ಮಾಡ್ಕೊಂಡ್ಬಿಡ್ರಿ ಅಪ್ಪ, ನಮಗೆ ಬೇಡ ಬೇಡ. ಲೇ ನೀನೊಂದನ್ನು ಸೆಲೆಕ್ಟ್ ಮಾಡ್ಲೇ ಯಪ್ಪ. ದಣೇರ ಹಿಡ್ಕರಿ. ಹಾ ಇವು ಏನದಾವಲ್ಲ ನೀವ ಮಾಡ್ಕೊಂಬಿಡ್ರಿ, ಜೋಡಿ ಸರಿ ಹೋಗ್ಬಿಡುತ್ತ. ನೀನು ಒಂದು ಅಮಾಸ್ ಇದ್ದಾಗ ನೀನು ಒಂದು ಸೆಲೆಕ್ಟ್ ಮಾಡ್ಕಲಿ. ಚೇ 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 ಎಲ್ಲರೂ ನನಗ ಕೈ ಕೊಟ್ಟು ಹೋದ್ರಲ್ರಿ ಅಪ್ಪರಿಗೆ. ಚೇ ಚೇ ಲೇ 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 ಮಂಗ್ಯ ನನ್ನ ಮಕ್ಕಳ ನಿಲ್ರಿ, ನಾನು ನಿಮ್ಮ ಜೋಡಿ ಬರ್ತೀನಿ. ಚೇ 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 ನನ್ನ ಮಗನ ನಂಬಕ್ಕಾಗಲ್ರಿ ಅಪ್ಪ. 80 ಓಡೋಗಿ 80 ಅವ್ನು ಹಿಡ್ಕೊಂಬಂದು ಮನೆ ಹಾಕೊಂಡ್ಬಿಡ್ತೀನಿ. ಹಾಂ ಆಯ್ತಾ? ಯಾಕಂದ್ರೆ ನಾನು 80 ಓಡುವಾಗ್ಲಂತ ನಗ ಕುಂತೀರಣ? ಏ ನಗ್ಬೇಡ್ರಿ, ಯಾಕಂದ್ರೆ ನಾನು ಮಾವನಾರ ಮುಂಜಾನೆ ಹೋಗಿ ಕೇಳ್ರಿ ಯಾರಂದ್ರೆ ವೇಕಪ್ ರೆಡ್ಡಿ ಹನುಮಂತ ಗೊರವಾರ ಅವ್ರಿಗಿಂತ ಮುಂದೆ ಓಡೋಗಿ ಫಸ್ಟ್ ಪ್ರೈಸ್ ತಗೊಂಡು ಮಗ ನಾನು ಅದೇನೆ. ಎಲ್ಲೇ ಅವ್ನ ಮಗನ ಮಾತು ಹಿಡ್ಕೊಂಡ್ ಬರ್ತೀನಿ ರೀ ಅಪ್ಪ. ಬರ್ತೀನಿ.